ಇದು ಯಾವ ಊರಿಂದ ಬಂದಿರೋ ಮುದಿ ಮುಂಡೆದು ಕ್ಯಾಕರ್ಸಿ ಗೊತ್ತಿನ ಸೋಳ ಮಗ. KA09B 9307. ಈ ಗಾಡಿ ಸುಮಾರು ಸರಿ ತೋರಿಸಿದ್ದೀನಿ. ಕರೆಕ್ಟಾಗಿ ಅದೇ ಪಾಯಿಂಟಲ್ಲಿ ತಂದು ನಿಲ್ಲಿಸ್ಕೊಳ್ತಾರೆ. ಜಿಬ್ರಾ ಕ್ರಾಸ್ ಓಡಾಡೋ ದಾರಿ ಕರೆಕ್ಟಾಗಿ ತಂದು ನಿಲ್ಲಿಸೋದು. HK757 ಗಾಡಿ ಹೋಗ್ತಾ ಇದೆಯಲ್ಲ, ಹೋಂಡಾ ಆ್ಯಕ್ಟಿವ್ ಅದು. HK757 ಈ ಕಡೆಯಿಂದ ಬಂದ ರಾಂಗ್ ವೇನಲ್ಲಿ ಬಂದಿದ್ದು ಅಲ್ಲದೆ ಹೋಗಿದ್ದು ಅಲ್ಲದೆ ಮುಂದೆನೇ ಪಾಸ್ ಆಯ್ತಾನೆ. ಬಾಳೆಹಣ್ಣು ಗೊನೆ ಇಟ್ಕೊಂಡಿದ್ದ, ಬಾಳೆಹಣ್ಣು ಗೊನೆ ನನ್ನ ಕಾಲ ಹತ್ರ ಪಾಸ್ ಆಗುತ್ತೆ. ಸುಮ್ಮನೆ ನೆನ್ಪಾಡದೆ ಬರ್ತಾರೆ, ಔಟ್ ಮಾಡೋದು ಹೋಯ್ತಾ ಇದ್ದ ಸೀದಾ ಬಡ್ಡೆ ಇದು. ಯಾರೊಬ್ಬ ವ್ಯಕ್ತಿ ನಡ್ಕೊಬರ್ತಾನೆ, ಸ್ಲೋ ಮಾಡೋದ ಅಥವಾ ಅವ್ನು ಹೋದ್ಮೇಲೆ ಹೋಗೋದ ಸುಬ್ಬರು, ಅಥವಾ ಆರೋನ್ ಮಾಡ್ಬಿಟ್ಟು ಫಾಸ್ಟಾಗಿ ಅವ್ನು ನಂಬಿಕೆ ಮುಂಚೆನೇ ಔಟ್ ಹೋಗ್ತಾನೆ, ಅದು ಬಡಲ್ಲ. ಕರೆಕ್ಟಾಗಿ ಮ್ಯಾಚ್ ಮಾಡ್ತಾರೆ ಬಡ್ಡಿ ಮಕ್ಕಳು. ಚಿದ್ದಿ ರವಿ ಹೋಗ್ತಿರೋದು ಹೋಂಡಾ ಆ್ಯಕ್ಟಿವ. ಇವ್ಯಾವ ಮುಂದೆ ಬಂದು ಕೂತ್ಕೊಂಡು ಶುರು ಮಾಡಿಕೊಂಡು. KA09 MH2713. MF4525 474. ಯಾವುದು ಪೊಲೀಸ್ ಸ್ಟೇಷನ್ ಅಂತ ಗೊತ್ತಿಲ್ಲ, ವ್ಯಾಪ್ತಿ ಬರೋದು ಆಟೋ. ರಾಂಗ್ ಬೆಲ್ ಐತಿದ್ದಾನೆ ಅಂತೆಲ್ಲ ಬಡ್ಡಿ ಇವಾಗ ಒತ್ತಿಸ್ಕೊಡೋದ. ಎಷ್ಟು ಬಟ್ಟಿಗೆ ಅಂದರೆ ನಾನು ಕೈ ಎಳ್ಕೊಂಡಿಲ್ಲ ಅಂದರೆ ಕೈಗೆ ಟಚ್ ಆಯ್ತಾಯಿತ್ತು ಬೋಳಿ ಮಗ, ಅಷ್ಟು ಕ್ಲೋಸಪ್ಪಲ್ಲಿ ಹೋದ ಅವನು. ಹೀಗೂ ಉಂಟು. ಅಲ್ಲಿ ಕುಬುದಳಕ್ಕನ್ನೆಲ್ಲ ಬಾಲಂಗೊಚ್ಚಿ ಮತ್ತು ಪುಟ್ಸ ಬೇರೆ ಬಾಲಂಗೊಚ್ಚಿ. ಅದೇನೊಂದು ಕಸ್ಬರ್ಗಳಿಗೆ ಮಣ್ಣು ಹಾಕಿದ್ದು ಅಂದರೆ ಬಿಡೆ ಏನೋ ಒಂತಿರಲಿ. ಧೂಳು ಹೇಳೋ ಸ್ಟಾರ್ಟ್ ಕೊಡಿ ಸದ್ಯಕ್ಕೆ ಸಾಕು. ದಸರಾ ಧೂಳು ಆರ್ಗನೈಸ್ಡ್ ಅವನು. KA03C8795 ಗಾಡಿ ಹಿಂಗೆ ಹೋಗ್ತಾಯಿದೆ ಸ್ಲೋಗಿ, ಸೇಮ್ ಹಂಗಿಲ್ಲ. ಡೌನ್ ಇದೆ, ಗಾಡಿ ಆಫ್ ಮಾಡ್ಕೊಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಹೋಗ್ತಾ ಇದ್ದಾಳೆ. ಪಕ್ಕದಲ್ಲೇ ಹೋಗೋದು. ಜೊತೆಗೆ ಅಲ್ಲಿ ಒಬ್ಬ ಹೋಗ್ತಾ ಇದ್ನಲ್ಲ, ಅವನು ಆಟೋ ಪಕ್ಕ, ಅವನು ಸೇಮ್ ಹಂಗೇನೆ ಜೊತೆಯಲ್ಲೇ ಹೋಗ್ತಾ ಇದ್ದ. ಅವರಿಬ್ಬರು ಮಧ್ಯೆ ನಾನು ಬಂದಿದ್ದು. ಅವ್ನ ಗಡುವ ಟ್ಯಾಕ್ಸಿ ಡ್ರೈವರು. ಆ ಕಡೆ ಫುಟ್ಪಾತಲ್ಲಿ ಬಂದರೂ ಮುಂದೆ ಸಿಗ್ತಾರೆ, ಈ ಕಡೆ ಫುಟ್ಪಾತಲ್ಲಿ ಬಂದರೂ ಮುಂದೆ ಸಿಗ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋದ್ರು ಮುಂದೆ ಸಿಗ್ತಾನವ. ಮತ್ತು ಯಾಕೋ ಅಲ್ಲಿಂದ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ನನ್ನ ಕಣ್ಣು ಬಿದ್ದಿಲ್ಲ. ಜನಗಳು ಇಲ್ಲ ಹೋಟೆಲ್, ಅವರು ಗಾಯಬಾಗೋದು. ಅಲ್ಲಿ ಬಂದಾಗ ಯಾವುದು 7:30 ಡಿಸ್ಟ್ರಿಬ್ಯೂಷನ್ ಆಗಬೇಕಾಗಿತ್ತು, ಯಾವುದು ಡಿಸ್ಟ್ರಿಬ್ಯೂಷನ್ ಮಾಡಿರಲಿಲ್ಲ. 7:30 ಡಿಸ್ಟ್ರಿಬ್ಯೂಷನ್ ಆಗಬೇಕಿತ್ತು, ಯಾರೂ ಮಾಡಿರಲಿಲ್ಲ. ಜನಗಳು ಎಲ್ಲ ಅಲ್ಲೇ ಕೂತಿದ್ದಾರೆ ಹೋಟೆಲ್ಲಿ. ಯಾರು ತಿಂದ ಬಿಸಾಡಿರೋ ಕವರ್ ಕೂಡ ಇಲ್ಲ ಅಲ್ಲಿ. ಸೊ ಯಾರು ಡಿಸ್ಟ್ರಿಬ್ಯೂಷನ್ ಮಾಡಿರೋ ಡೌಟ್ ಇದೆ.
ಬೀಳು ಫುಟ್ಪಾತ್ ಓಪನ್ ಮಾಡ್ಕೊ ಕೂತಿರೋದು 9073 ಗಾಡಿ. ಆದರೆ ಡೋರ್ ಓಪನ್ ಮಾಡ್ಕೊಂಡು ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು ಫುಟ್ಪಾತ್. ಎದಕ್ಕದು ಅಂದರೆ ಊಟ ಸಿಗೋಲ್ಲ ನಿನಗೆ ಅಂತ. ಆ್ಯಕ್ಚುಲಿ ಊಟ ಬ್ಲಾಕ್ ಮಾಡ್ಕೊಂಡಿದ್ದೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಅದೇ ಹಿಂದ್ಗಡೆ ಅಲ್ಲಿ ಊಟ ಸಿಗಲಿಲ್ವಲ್ಲ, ಅದಕ್ಕೆ ಅಲ್ಲಿ ಮುಂದ್ಗಡೆ ಹಾಸ್ಪಿಟ್ಲ್ ಮುಂಭಾಗ ಹೋಗಿ ಊಟ ಇಸ್ಕೊಂಡಲ್ಲ, ಅಲ್ಲೂ ಕೂಡ ಕ್ವಾಂಟಿಟಿ ತೀರಾ ಕಡಿಮೆ ಕೊಟ್ಟರು. ಆಲ್ಮೋಸ್ಟ್ ಒಂದು 5-6 ತುತ್ತು ಸಿಕ್ತು ಬ್ರೇಕ್ಫಾಸ್ಟ್ ಅಷ್ಟೇ. 5-6 ತುತ್ತು. ಆ್ಯಕ್ಚುಲಿ ವಿಡಿಯೋ ಕವರ್ ಮಾಡಬೇಕಿತ್ತು, ಮಾಡಲಿಲ್ಲ. ಬಿಕಾಸ್ ಅದು ಹೊಸದೇನೂ ಅಲ್ಲ, ಪ್ರತಿ ಸರಿ ಕವರ್ ಮಾಡಿದ್ದೀನಿ ಎಷ್ಟೊಂದು ಸರಿ. ಸೊ ಅದೇ ಯಾವುದೇ ಬದಲಾವಣೆ ಇಲ್ಲ. 4 ತುತ್ತು ಅಷ್ಟು ಕೊಟ್ಟಿದ್ದು. ಬಬಲ್ ಲ್ಯಾಂಗ್ವೇಜ್. ರಾಜೇಶ್ ಅವರು ಹೋಗಿದ್ದಾರೆ. ಇಲ್ಲಿ ಕೆಳಗೆ ಬಿದ್ದಿದ್ದಿಲ್ಲ ನೀರು, ಅಲ್ಲಿ ಆಲೂಗಡ್ಡೆಗೆ ಹೋಯ್ತಾನಲ್ಲ ಬೋಳಿ ಮಗ, ಅವನೇ ಚೆಲ್ಲಿದ್ದು. ಲಲ್ಪಾಡದ ಬರ್ತಾಯಿದ್ದ ಅವನು, ನಮ್ಮ ಚೆಲ್ಲಕ್ಕೆ ಬರ್ತಿದ್ದವ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿ ಬರ್ತಿದ್ದಂಗೆ ನೀರು ಚೆಲ್ತಾನವನು. ಇವರು ಬ್ಯಾಕಪ್ ಫೀಲ್ಡರ್ಗಳು, ಒಬ್ಬರು ಸಾಲದು ಅಂತ ಇಬ್ಬರೊಬ್ಬ ಕರಿಯ ಬೇರೆ. ಪಾದ ತೋರಿಸ್ತಾ ಇರೋದು ಬೇಡ, ಅವ್ರು ಯೋಗ್ಯತೆಗೆ ಕಾಕಿ ಬಟ್ಟೆ ಬರೋಕ್ಕೆ ಕೇಳು ಬಟ್ಟೆ ತವ. ಅವನಿಗೆ ಬ್ಯಾಕಪ್ ಫೀಲ್ಡ್ರು. ನನ್ನೇನಾರು ಅವನ ಜೊತೆ ಕಿರಿಕ್ ಮಾಡ್ಬಿಡ್ತೀನಿ ಆಳು ಮೂಳು ಅಂತ ಮಾಡ್ತಾ ಇರೋದು ಸೋಳ ಮಕ್ಕಳು. ಆ ಸ್ಟೋರಿ ಏನಂದರೆ, ನೆನ್ನೆ ಷಣ್ಮುಗಮಲ್ಲಿ ಕೂತ್ಕೊಂಡಿದ್ರು. ನೆನ್ನೆ ಬೇಕಾದ್ರೆ ವೀಡಿಯೋ ಸಂಜೆ ಲಾಸ್ಟಲ್ಲಿ ನಾನು ಕೇರ್ ಹಾಸ್ಪಿಟ್ಲಿಂದ ಮನೆಗೆ ಪಾರ್ಕಿಗೆ ಹೋಗ್ತಾ ಇದ್ನಲ್ಲ, ಅವಾಗ ಕವರ್ ಆಗಿರುತ್ತೆ ಅದು. ಹೋಟ್ಲ್ ಮುಂದೆ ಷಣ್ಮುಗಮ್ ಕೂತ್ಕೊಂಡಿದ್ರು. ಸೊ ಏನು ಸ್ಟೋರಿ ಅಂದರೆ, ಸಾಯಂಕಾಲ ಊಟ ಸಿಕ್ಕಲಿಲ್ವಲ್ಲ, ಅವಾಗ ಅವ್ರ ಸ್ಟ್ರಾಟಜೀಸ್ ಏನು ಅಂದರೆ, ಯಾರು ಊಟ ಕೊಟ್ಟಿಲ್ಲ ಅಂದರೆ ನಾನು ಷಣ್ಮುಗಮ್ ಅವ್ರ ಹತ್ರ ಊಟ ಕೊಡಿಸಿ ಅಂತ ಕೇಳ್ತೀನಿ ಅಂತ ಅವ್ರ ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಸೊ ನಾನು ಷಣ್ಮುಗಮ್ ಹತ್ರ ಊಟ ಕೊಡಿಸಿ ಅಂತ ಕೇಳಿದ ತಕ್ಷಣ ಷಣ್ಮುಗಮ್ ಅವರು ಅದೇ ಹೋಟ್ಲಲ್ಲಿ ನೀರು ಸಿರ್ನಲ್ಲ, ಆ ಹೋಟ್ಲಲ್ಲಿ ಫಾಸ್ಟ್ ಫುಡ್ ಇದು ಸಂಜೆ ಟೈಮಲ್ಲಿ ಸಿಗುತ್ತೆ, ಏನು ನೂಡಲ್ಸು, ಫ್ರೈಡ್ ರೈಸ್, ಆ ಥರದ್ದು ಚಾಟ್ಸ್ಗಳು ಸಿಗುತ್ತೆ. ಸೊ ಅದನ್ನೇನಾದರೂ ಕೊಡಿಸ್ತಾಯಿದ್ರು ಅವರು. ಸೊ ಅದು 50% ಊಟ ಆಗಿರ್ತಿತ್ತು. ಸೊ ಅದಕ್ಕೂ ಆ ಸ್ಟ್ರಾಟಜೀಸ್ನ ಮಿಸ್ ಮಾಡ್ಕೊಂಡೆ. ಅಂದರೆ ನನಗೆ ಗೊತ್ತಿದ್ರು ಕೊಡಿಸ್ತಾರೆ ಅಂತ ನಾನು ಕೇಳಲಿಲ್ಲ, ಊಟ ಕೊಡಿಸಿ ಅಂತ ಎಲ್ಲೂ ಸಿಕ್ಕಿದ್ರು ಕೇಳಲಿಲ್ಲ. ಸೊ ಅದಕ್ಕೆ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ನೀರು ಆರಿಸೋದು ಜೊತೆಗೆ ಇನ್ನೊಂದು ಏನಂದರೆ,
ನೀರು ಆಡ್ಸೋದು ಏನಂದರೆ ಏನು ಹೇಳೋದು, ಈಗ ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರಸಾದ ಕೊಡ್ತಾಯಿದ್ದಾರೆ. ಪ್ರಸಾದ ಅಂದರೆ ಮಜ್ಜಿಗೆ ಕೊಡ್ತಿದ್ದಾರೆ. ಸೊ ನಮ್ಮ ಮಜ್ಜಿಗೆ ಕುಡಿಯೋಕೆ ತಕ್ಷಣ ಏನಾಗುತ್ತೆ, ಅದನ್ನೆಲ್ಲ ಮೈ ಮೇಲೆ ಚೆಲ್ಬಿಡೋದು. ಆ ಥರ ಕಥೆಗಳೆಲ್ಲ ಮಾಡ್ತಿರ್ತಾರೆ. ಅದಕ್ಕೆ ಅವನು ಮುನ್ನುಡಿ ಆಡಿದ್ದು ಬೋಳೆ ಮಗ. ಆ ಹೋಟ್ಲ್ ಹೆಸರಿನ್ನು ರಾಮ್ ಅಂತಾನೆ. ಪಾದಗಳು ನೋಡಿ, AB 7516 ಗಾಡಿ ಅದು. ಕ್ಯೂ ಇದ್ರೆ ಹೋಗಲ್ಲ ಜಾಸ್ತಿ. ಅಲ್ಲಿ ಯಾರೋ ಪಂಚಮ ಸಾಮಾನು ತೋರಿಸ್ತಾ ಕೂತಿದೆ ಬೆಳಗ್ಗೆ ಅಂಡರ್ವೇರ್. ಎಷ್ಟು ಕ್ಲೋಸಪ್ಪಲ್ಲಿ ಬರ್ತಾರೆ. ಅದು ಅಲ್ಲದೆ ಕಿವಿ ಹತ್ರ ಹೆಂಗೆ ಕ್ಲೀನಾಗಿ ಬಾಯ್ ಕೊಟ್ಕೊಂಡು ಮಾತಾಡ್ತಾವೆ ನಾವು. ಸಂಗೀತ ಮೊಬೈಲ್ ಸ್ಟೋರ್ ಹಿಂದ್ಗಡೆ ಒಂದು ಆಯ್ತು, ಈಗ ಮುಂದ್ಗಡೆ ಒಂದು. ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಕವರ್ ಆಗುತ್ತೆ ಏನೋ ಐಡಿಯಾ ಇಲ್ಲ. ಬೇಕಂತ ಚೆಲ್ತಾರೆ ಇವರು. ಇಲ್ಲಿ ಈಸ್ಕೊಂಡು ಕುಡ್ದೆ ಹೋಟೆಲಿ ಮಜ್ಜಿಗೆ ಮತ್ತು ಪಾನ್ಕ್ ಎರಡೂ ಬೇಕಂತ ಚೆಲ್ಲೋದು. ಬೇಕಂತ ಚೆಲ್ಲು ಅಂದರೆ ಏನಪ್ಪ ಲೋಟಕ್ಕೆ ಹಾಕ್ತಾರಲ್ಲ, ಲೋಟಕ್ಕೆ ಹಾಕ್ಬೇಕಾದ್ರೆ ಬೇಕಂತ ಇಂಟೆನ್ಷನಲ್ಲಿ ಲೋಟ್ಕಿಂದ ಈಚೆಗೆ ಚೆಲ್ದ ಅವನು. ಅದು ಟೇಬಲ್ ಮೇಲೆ ಬಿದ್ದು ಟೇಬಲ್ ಮೇಲಿಂದ ಕೆಳಗಡೆ ಚೆಲ್ತು ಆ್ಯಕ್ಚುಲಿ ಅದು. ಜೊತೆಗೆ ಸೇಮ್ ಸಾಂಗ್ ಬರ್ತಾ ಇರೋದು ಪ್ರೇಮ ಬರಹ, ಅದು ಅರ್ಜುನ್ ಸರ್ಜಾ ಅವ್ರ ಸಾಂಗು. ಇನ್ನೊಂದೇನೆಂದರೆ ಸೇಮ್ ಟೈಮಲ್ಲಿ ಇವನು ಪಾಸ್ ಆಗ್ತಾನೆ, ಯಾರು ಷಣ್ಮುಗಮ್ ವರುಣ ಟೀ ಸ್ಟಾಲಲ್ಲಿ ಆ ಹುಡುಗ ಇದೆಲ್ಲ ಪ್ರೀತಮ್, ವರುಣನ ಮಗ, ಅವನು ಪಾಸ್ ಆಗ್ತಾನೆ ಮುಂದುಗಡೆ. Y617 ಇಲ್ಲಿಂದ ಬರ್ತಿರೋರು ಹತ್ತಿರಕ್ಕೆ ಬಂದು ಕೆಮ್ದವನು ತುಪ್ಪಕ್ಕಂತ ಹೋಗೋದಾಕೆ ಯಾಕಂತ ತೊಂಟೆ ಬರಿಕಲ್ಲ ಅದು ನಳಿಕೆ. ಈ ಕಡೆ ಫುಲ್ ಆಮ್ ಶರ್ಟ್ ಬ್ಲೂ ಕಲರ್ ಬಟ್ಟೆ, ಕಿವಿ ಅಂತ. ನಾನು ಆ್ಯಕ್ಚುಲಿ ಈಗ ಹೋಗ್ತಾ ಇದ್ದೀನಲ್ಲ, ಇದೇ ಹೋಗ್ತಾ ಇದ್ದಿದ್ದು ಅಂದರೆ ಅರಸ್ ರೋಡ್ ಕಡೆಗೆ ಹೋಗ್ತಾ ಇದ್ದೆ. ಅವನು ಕಿವಿ ಹತ್ರ ಬರ್ತಿದ್ದ ಹುಕ್ ಅಂದರೆ ಕಿವಿ ಹತ್ರ ಕೆಮ್ತಾನ ಬಿಡಿ ಮಗ. ಕಿವಿ ಹತ್ರ ಕೆಮ್ತಾ ಇದ್ದವನು ಆಮೇಲೆ ತುಪ್ಪಕ್ಕಂತ ಹೋಗಿದ್ದಾನೆ. ಹಾಕೋ ಬೇಡ ಅನ್ನಿಸ್ತೈತೆ, ಅಲ್ಲಿಗೆ ಹೋಗೋದು ಬೆಟರ್. ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗೋದೇ ಬೆಟರ್. ಇಲ್ಲ ಅಲ್ಲಿಯೆಲ್ಲ ಮಗಳ ಗಂಡ ಎಲ್ಲ ಕಡೆ ಒಂದೇ. ಮೈಸೂರು ಮಹಾನಗರ ಪಾಲಿಕೆದು ಗಾಡಿ ಇನೋವಾ MF 756 ಗಾಡಿ ಅದು. ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ಫ್ರೇಮಿಂಗ್ ಆಗಿದೆ ಏನೋ ಗೊತ್ತಿಲ್ಲ, ಹೋಟೆಲಿ ಫೋಕಸ್ ಆಗಿದೆ ಗೊತ್ತಿಲ್ಲ, ಹೋಟೆಲಿ ಕವರ್ ಮಾಡಿದ್ದೀನಿ. ಅವೆಂಜರ್ ಇದಂತೂ ಕೇಳಂಗೇ ಇಲ್ಲ, ಏನೋ ಅವಮಾನ ಮಾಡ್ತಾರೆ ಅಂತ ಅರ್ಥ. ಸೊ ಜುಪಿಟರ್ ಗುರು ಗ್ರಹ ಬೇರೆ ಹೋಗ್ತಾ ಇದೆ. ಲಕ್ಷ್ಮಮ್ಮ ಹರೀಶ್ ಪಾಲಂಗೋಚಿಗಳು ಓಡಾಡ್ತಿದ್ದಾರೆ. ಸೊ ಆ್ಯಕ್ಚುಲಿ ವಿಡಿಯೋ ಕವರ್ ಮಾಡಿದ್ದೇನಕ್ಕೆ ಅಂದರೆ, ಅದು ಅಲ್ಲಿ ಅರಸ್ ರೋಡಲ್ಲಿ ಪಾನ್ಕೆ ಇಸ್ಕೊಳಕ್ಕೆ ಹೋದ್ನಲ್ಲ, ಅಲ್ಲಿ ಆರಿಸಿದ್ರಲ್ಲ, ಅದು ಆ ಬಡ್ಡಿ ಮಗ ಬೇಕಂತಲೇ ನೀರು ಇದಾರಿಸ್ತಾನೆ ಬಡ್ಡಿ ಮಗ, ಏನು ಪಾನ್ಕೆ ಆರಿಸ್ತಾ. ಒಳಗಡೆ ನಿಂತ್ಕೊಬಿಟ್ರಪ್ಪ, ಹಂಗೆ ಲೈನ್ ಒಳಗಡೆ ನಿಂತ್ಕೊಬಿಟ್ರಪ್ಪ. ಆಮೇಲೆ KA 45N 6669.
ಆದೇಶಗಳು. ಆ ಟಿ ಶರ್ಟಲ್ಲಿ ಅರ್ಥ ಇದೆ, ಹೆವಿ ಅರ್ಥ ಇದೆ. ಡೋಂಟ್ ಟ್ರಸ್ಟ್ ಎನಿಬಡಿ. ಯಾಕೆ ಗೊತ್ತಾ ಹೇಳ್ತಾ ಇರೋದು ಡೋಂಟ್ ಟ್ರಸ್ಟ್ ಎನಿಬಡಿ, WW ಲೋಗೋ ಬರೆಯಿದೆ. ಯಾಕೆ ಅಂದರೆ ನಾನು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗ್ತಾ ಇದ್ದೆ, ಅಲ್ಲೊಬ್ಬ ಷಣ್ಮುಗಮ್ ಅಂಗಡಿ ಹತ್ರ ಇರ್ತಾನೆ ಆಟೋದವನು. ಆಟೋ ರಿಕ್ಷಾ ಡ್ರೈವರ್ ಏನು ಮಾಡ್ತಾನೆ, ಇಲ್ಲಿ ಶೃಂಗಾರ ಹೋಟ್ಲ ಹತ್ರ ಊಟ ಕೊಡ್ತಾ ಇದ್ದಾರೆ, ಇದು ಏನೋ ಬಿಸಿಬೇಳೆ ಬಚ್ಚಲ ಕೊಡ್ತಾ ಇದ್ದಾರೆ, ಹೋಗ್ಬಿಡು ನಾನು ಒಲೆ ಬರ್ತಾಯಿದ್ದೀನಿ ಅಂತ ಹೇಳ್ದ. ಅವನು ಬಂದೋ ಬಿಟ್ಟನೋ ನನಗೆ ಗೊತ್ತಿಲ್ಲ. ಹೋಟೆಲ್ ನಾನಂತೂ ಬಂದೆ. ಇಲ್ಲೇನಾದರೆ ಮುಗಿತಾರೋದು ಬೇಕಂತ. ಅವನೇನು ಕೊಡ್ತಾನೆ ಅಂದರೆ ಕ್ವಾಂಟಿಟಿ ಸಿರಾ ಕಡಿಮೆ, ಹೆವಿ ಕ್ವಾಂಟಿಟಿ ಕಡಿಮೆ. ಅಲ್ಲೋಗಿದ್ರೆ ಹೊಟ್ಟೆ ತುಂಬ ಊಟ ಸಿಗ್ತಾಯಿತ್ತು. ಅದನ್ನೇ ಆ್ಯಕ್ಚುಲಿ ಟಿ ಶರ್ಟಲ್ಲಿ ತೋರಿಸ್ತಾ ಇರೋದು. ಇಲ್ಲೂ ನೀರು ಆಡ್ಸೋ ಪ್ರಯತ್ನ ಪಡ್ತಾನೆ. ಡರ್ಲಾ ಯೂನಿಫಾರ್ಮ್ ಇದ್ದಾನೆ, ಆ ಕಡೆ ಬರ್ತಾ ಇದ್ದಾನೆ. ಈ ಕಡೆ ಇದೇ ಕ್ಯಾಂಡಿಡೇಟು. ಬಾಬಾ ನಿಮ್ಮ ಮಗ ತೋರ್ಸೋಕೆ ಇಷ್ಟ ಅಲ್ಲ. ನನಗೂ ಕಾಲ್ ಮಾಡಿದೆ. ಅಯ್ಯೋ ಪಾಪ, ಅವನೇ ಕೈ ತೊಳೆದಿದ್ದು, ಇದು ಅವನೇ ಕೈ ತೊಳೆದಿದ್ದು. ಅಲ್ಲಿ ನೀರು ಹಿಡ್ಕೊಂಡ್ಬಿಟ್ಟು ನಾನು ಇಲ್ಲಿ ನಿಂತಿದ್ದೆ. ಆ್ಯಕ್ಚುಲಿ ಕರೆಕ್ಟಾಗಿ ನನ್ನ ಮುಂದೆನೇ ಕೈ ತೊಳಿತಾನೆ ಅಷ್ಟೊಳ ಮಗ. ಆ್ಯಕ್ಚುಲಿ ಡರ್ಲಾ ಇನ್ನೊಂದು ಹೇಳೋದು ಅಂದ್ಕೊಂಡೆ. ಅಲ್ಲಿ ಅವ್ರಿಗೆ ಡೋಂಟ್ ಟ್ರಸ್ಟ್ ಟಿ ಶರ್ಟ್ ಅಲ್ಲೂ ಇದೆ ಹಿಂದ್ಗಡೆ ನಿಂತ್ಕೊಂಡು. ಅದೇ ಸಮ ಅವರು ಡರ್ಲಾ ಹತ್ರನೇ ನಿಂತಿರೋದು. ಇವತ್ತು ಆ್ಯಕ್ಚುಲಿ ಕೈಯಲ್ಲಿ ಕ್ಯಾಮ್ರಾ ಇದ್ರೂ ರೆಕಾರ್ಡ್ ಮಾಡಲಿಲ್ಲ. ಒಂದು ಇನ್ಸಿಡೆಂಟ್ ನಡೀತು ಇಲ್ಲಿ ಗ್ರಂಥಾಲಯದಲ್ಲಿ. ನಾನು ನಂದು ವಾಟರ್ ಬಾಟ್ಲ್ ಹಿಡ್ಕೊಂಡು ಓಡಾಡ್ತೀನಲ್ಲ, ಬಟರ್ಫ್ಲೈ, ಆ ವಾಟರ್ ಬಾಟ್ಲನ್ನ ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು, ಬ್ಯಾಗೆಲ್ಲ ಇಡ್ತಾರಲ್ಲ ಅಲ್ಲಿ ಇಟ್ಬಿಟ್ಟು ನನ್ನ ಪಾಡಿಗೆ ನಾನು ಮೊಬೈಲಲ್ಲಿ ಏನೋ ಎಡಿಟ್ ಮಾಡ್ತಾ ಕೂತಿದ್ದೆ. ಸೊ ಒಂದು ಹುಡುಗಿ ನಂತರದ್ದೇ ಬಾಟ್ಲ್ ಇಟ್ಕೊಂಡು ನೆನ್ನೆ ಬಂದಿದ್ದು. ನಾನು ಸುಮಾರು 2-3 ದಿವಸ ಹೋದಾಗಿಂದ ಬರ್ತಾಯಿದ್ದು. ನಾನು ನೋಡ್ತಾ ಇದ್ದೆ, ನಂತರದೇ ಬಾಟ್ಲ್ ಇತ್ತು ಹುಡುಗಿ ಹತ್ರ. ಅದನ್ನು ಅಬ್ಸರ್ವ್ ಮಾಡಿದ್ದೆ ನಾನು. ಇವತ್ತೇನು ಮಾಡೈತೆ ಆ ಹುಡುಗಿ ಅಂದರೆ, ತನ್ನ ಬಾಟ್ಲನ್ನ ಬ್ಯಾಗ್ ಒಳಗೆ ಇಟ್ಕೊಬಿಟ್ಟು ನನ್ನ ಬಾಟ್ಲನ್ನ ಎತ್ಕೊಂಡೋಗಿ ತನ್ನ ಟೇಬಲ್ ಮೇಲೆ ಮಡಿಕೊಂಡು ಆರಾಮಾಗಿ ಕೂತವಳೆ. ನಾನು ತಿರುಗಿ ನೋಡ್ತೀನಿ, ನಾನು ಇಟ್ಬಿಟ್ಟು ಹೋಗಿದ್ದು ಬಾಟ್ಲ್ ನನ್ನ ಹತ್ರ ಇಲ್ಲ. ಸೊ ನಾನು ಲೈಬ್ರರಿ ಏನಿದ್ಲಲ್ಲ ಆ ಎಮ್ಮಂಗೆ ಕಂಪ್ಲೇಂಟ್ ಮಾಡಿದೆ. ನಾನು ಇಲ್ಲಿ ಬಾಟ್ಲ್ ಇಟ್ಟಿದ್ದೆ, ಬಾಟ್ಲ್ ಕಾಣ್ತಾ ಇಲ್ಲ ನಂದು ವಾಟರ್ ಬಾಟ್ಲು, ಅಂದರೆ ಫ್ಲಾಸ್ಕ್ ಅದು ಆ್ಯಕ್ಚುಲಿ 50 ml 500 ml ಅಂತ, ಬಟರ್ಫ್ಲೈ ಕಂಪ್ನಿದು ಅಂತ. ಅವ ಯಾವಾಗ ಹಂಗೆ ಅಂತ ಎನ್ಕ್ವೈರಿ ಮಾಡಿದ್ರೆ ನಾನು CC ಕ್ಯಾಮ್ರಾದೆಲ್ಲ ಚೆಕ್ ಮಾಡಿ ನೋಡಿ ಅಂತ ಹೇಳ್ದೆ. ಸೊ ಅಮ್ಮ ಸರಿ ಆಯಿತು ಅಂದ್ಬಿಟ್ಟು CC ಕ್ಯಾಮ್ರಾದಲ್ಲಿ ಮೊಬೈಲಲ್ಲೇ ಏನೋ ಲಿಂಕ್ ಎಲ್ಲ ಮಡಿಕೊಂಡಿದ್ದಾರೆ, ಲಿಂಕ್ಗಳು ಮೊಬೈಲಲ್ಲೇ ಓಪನ್ ಮಾಡಿಬಿಟ್ಟು ನೋಡಿದ್ರು. ಆ ಅಮ್ಮ ನೋಡಿದ ಎಷ್ಟು ಮಟ್ಟಿಗೆ ನೋಡ್ತಾ ಇಲ್ಲೋ ಅಂದರೆ, ಕರೆಕ್ಟಾಗಿ ಹುಡುಗಿ ಒಬ್ಬ ಬಾಟ್ಲನ್ನೇ ಎತ್ಕೊಂಡು ಹೋಗ್ತಾಳಲ್ಲ ಅದನ್ನೇ ಸ್ಕಿಪ್ ಮಾಡಿಬಿಡ್ತೈತೆ. ಅದನ್ನೇ ಹಿಂದೆ ಮುಂದೆ ಮಾಡೋದು. ಅಂದರೆ ಫಸ್ಟು ನಾನು ಹೋಗಿ ಬಾಟ್ಲ್ ಇಡೋದನ್ನೆಲ್ಲ ಎಲ್ಲ ಇದೆ, ಆದರೆ ಬಾಟ್ಲು ಯಾರು ಎತ್ಕೊಂಡು ಹೋಗ್ತೀನಿ ಅನ್ನೋದನ್ನು ಅಮ್ಮಂಗೆ ನೋಡೋ ಪೇಷನ್ಸ್ ಇಲ್ಲ ಅವಳಿಗೆ, ಅಂದರೆ ತೋರ್ಸೋಕೆ ರೆಡಿ ಇಲ್ಲ ಅವಳು. ಸ್ಕಿಪ್ ಮಾಡಿಬಿಡ್ತಾ ಇದ್ದಾಳೆ, ಸುಮ್ಮನೆ ಮುಂದಕ್ಕೆ ಎಳ್ಕೊಂಡು ಹೋಗ್ಬಿಡ್ತಾಳೆ. ನಾನು ಸ್ಲೋಗೆ ನಿಂತ್ಕೊಂಡು ಅವನ ಹತ್ರ ಕಣಿ ಹೊಡೆದು ಕೊನೆಗೆ ಸ್ಲೋ ಮೋಷನಲ್ಲಿ ಅಂದರೆ ನಾರ್ಮಲಾಗಿ ಪ್ಲೇ ಮಾಡಿಸಿ ನೋಡಿದ್ದಾಯಿತು. ಆ ಹುಡುಗಿ ಎತ್ಕೊಂಡಿದ್ದು ಸೀದಾ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿತ್ತು. ನಾನು ಅವಾಗ ಅಲ್ಲೇ ಕೂತಿಲ್ಲಲ್ಲ ಹುಡುಗಿನೂ, ಆ ಹುಡುಗಿನ ಎನ್ಕ್ವೈರಿ ಮಾಡಿದ್ರು. ಅವಾಗ ಇಲ್ಲ ಇದು ನಂದೇ ಎಂದು. ಅವಾಗ ನಾನೇ ಹೇಳಿದೆ, ಆ ಹುಡುಗಿ ಹತ್ರನೂ ಅದೇ ಬಟರ್ಫ್ಲೈ ಕಂಪ್ನಿ ಇದೆ, 500 ml ಸೇಮ್ ಇದೇ ಥರ ಬಾಟ್ಲ್ ಇದೆ, ನೆನ್ನೆ ಹಿಡ್ಕೊಂಬಂದಿದ್ದು ನಾನೇ ನೋಡಿದೆ. ಒಟ್ಟಲ್ಲಿ ಆ ಹುಡುಗಿ ಹತ್ರ ಕೈಯಲ್ಲಿರೋದು ನನ್ನ ಬಾಟ್ಲು, ಅದಕ್ಕೆ ವೀಡಿಯೋ ಎಲ್ಲ ರೆಕಾರ್ಡ್ ಆಗಿರೋದು ಎವಿಡೆನ್ಸ್ ಇದೆಯಲ್ಲ ಅಂತ ಹೇಳ್ದೆ. ಅವಾಗ ಆ ಹುಡುಗಿಗೆ ನೋಡಮ್ಮ ನಿನ್ನ ಬ್ಯಾಗಲ್ಲಿ ಏನಾದ್ರು ಇರ್ಬೋದು ಅಂತಂದರು. ಸರಿ ಆ ಹುಡುಗಿ ಎದ್ದು ಒಂದು ಅವಳ ಬ್ಯಾಗಲ್ಲಿ ಚೆಕ್ ಮಾಡಿಲ್ಲ, ಅವಳ ಬ್ಯಾಗಲ್ಲಿ ಇನ್ನೂ ಒಂದು ಬಾಟ್ಲ್ ಇತ್ತು, ಫ್ಲಾಸ್ಕು ಆ್ಯಕ್ಚುಲಿ. ಸರಿ ಅಂದ್ಬಿಟ್ಟು ಆ ಹುಡುಗಿ ಸಾರಿ ಕೇಳ್ಬಿಟ್ಟು ಆ ಬಾಟ್ಲ ರಿಟರ್ನ್ ಮಾಡಲು. ಸೊ ನಾನು ಆ ಬಾಟ್ಲ್ ಎತ್ಕೊಂಡು ಬಂದೆ, ನನ್ನ ಬಾಟ್ಲ್ ಎತ್ಕೊಂಡು ಇಟ್ಕೊಂಡೆ ನಾನು. ಸೊ ಅದಾದಮೇಲೆ ನನ್ನ ಪ್ರಕಾರ ಅದೇನಕ್ಕೆ ಮಾಡಿರೋದು ಅಂದರೆ, ಇವತ್ತು ರಾಮನವಮಿ ಇತ್ತಲ್ವ, ಎಲ್ಲ ಕಡೆ ಪಾನಕಗಳು ಕೊಡ್ತಾರಲ್ಲ. ಸೊ ಹೀಗಾಗಿ ನಾನು ಪಾನಕನ ಬಾಟ್ಲಿಗೆ ಹಾಕ್ಕೊಂಡ್ಬಿಡ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಅವರು ತೊಗೊಂಡಿದ್ದಾರೆ ಅಂತ ನನ್ನ ಲೆಕ್ಕಾಚಾರ. ಅಯ್ಯೋ ಏನು ಗುರು ಯುವರಾಜ, ಎಷ್ಟು ಒಂದು ಕಡೆ ತೋರಿಸ್ತಾನೆ ಇರ್ತಾರೆ ಯುವರಾಜ ಅವನೀಶ್ ಹೆಂಗೆ ಸಾಯ್ತಾವ್ರ ನೋಡುಗರು ಸುತ್ತಮುತ್ತ. KA 55 2250
ಏನೊಬ್ಬ ಬೋಳಿ ಮಗ ಸಾಯ್ತಾನೆ ಒಂದೇ ಸಮ. ಆ್ಯಕ್ಚುಲಿ ಅದೊಂದು ಇನ್ಸಿಡೆಂಟ್ ನಡೀತು. ಸೊ ಆ ಇನ್ಸಿಡೆಂಟ್ ನನ್ನ ಪ್ರಕಾರ ಅದು ಕದ್ದಿರೋದು ಬೇಕಂತಾನೆ ಕಳ್ತನ ಮಾಡಿರೋದು. ಅದು ನನ್ನ ಪ್ರಕಾರ ಅದು ಕಳ್ತನ ಮಾಡಿರೋದು ಏನಕ್ಕೆ ಅಂದರೆ, ಒಂದು ಬಾಟ್ಲನ್ನೇ ಕದ್ಕೊಬಿಡೋ ಪ್ಲ್ಯಾನು ಒಂದು ಉದ್ದೇಶ. ಇನ್ನೊಂದು ಇವತ್ತೇ ಕದಿಯೋದೇನಕ್ಕೆ ಅಂದರೆ, ರಾಮನವಮಿ ದಿವಸ ಬಾಟ್ಲ್ ಕದ್ಬಿಟ್ರೆ ನನಗೆ ಪಾನಕ ಹಾಕೊಳ್ಳೋಕ್ಕೆ ಬಾಟ್ಲ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಈಗ ಆ್ಯಕ್ಚುಲಿ ಆ ಬಾಟ್ಲೆಲ್ಲ ಕೈಲಿ ಇಟ್ಕೊಂಡು ಇವತ್ತು ಶ್ರೀರಾಮನವಮಿ ಅಲ್ವಾ, ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಕಷ್ಟ ಆಗುತ್ತೆ. ಯಾರು ಎರಡೆರಡು ಪಾನಕ ಬೇರೆ ಕೊಡ್ತಾರೆ, ಮಜ್ಜಿಗೆ ಲೋಟ ಒಂದು, ಪಾನಕದ ಲೋಟ ಒಂದು. ಸೊ ಹೀಗಾಗಿ ಬಾಟ್ಲು ತೊಗೊಂಡೋಗಿ ಇದರಲ್ಲಿ ಇಟ್ಬಿಟ್ಟು ಬಂದೆ, ಯಾವುದರಲ್ಲಿ ರಾಜಶೇಖರದ ಅಂಗಡಿಯಲ್ಲಿ ಇಟ್ಬಿಟ್ಟು ಬಂದೆ. ಒಂದು ಕಡೆ 2 ಕಡೆ 4 ಕಡೆ ಪಾನಕ ಕುಡ್ದಿದ್ದಾಯ್ತು ಇವತ್ತು. 1 2 ಇಲ್ಲ 3 ಕಡೆ ಪಾನಕ ಕುಡ್ದಿದ್ದೀನಿ. ಇನ್ನೂ 2 ಕಡೆ ಖಾಲಿ ಇದೆ, ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ಸೊ ಹೊಟ್ಟೆ ತುಂಬ ಬರೀ ಪಾನಕನೇ ಇದೆ. ಅದು ಒಂದು ಸ್ವಲ್ಪ ಬೇಳೆ ಬಾತಿದ್ದೆ, ಸೊ ಹೊಟ್ಟೆ ತುಂಬಿದೆ. ನೋಡಬೇಕು ಇಲ್ಲಿ ಊಟ ಸಿಗ್ಬೋದು ಇವತ್ತು, ನೋಡೋದ ಎಲ್ಲೆಲ್ಲೇನೂ ಸಿಗುತ್ತೆ. ಅದಕ್ಕೆ ಆ್ಯಕ್ಚುಲಿ ನಾನು ಮಹಾಲಕ್ಷ್ಮಿಗೆ ಹೋಗಲಿಲ್ಲ, ಬಂದುಬಿಟ್ಟೆ. ಆ್ಯಕ್ಚುಲಿ ಸುಮ್ಮನೆ ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಮಹಾಲಕ್ಷ್ಮಿಗೆ ಹೋಗಿ ಸುಮ್ಮನೆ ಮುಚ್ಕೊಂಡು ಊಟ ಮಾಡೋದ, ರೋಡಲ್ಲಿ ಎಲ್ಲರೂ ಸಿಕ್ಕಿದ್ರೆ ಕುಡ್ಕೊಂಡು ಹೋಗಿ ಕುಡಿದು ಸಿಕ್ಕಿದಷ್ಟು ಕುಡಿಯೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆಟೋ ಡ್ರೈವರು ನನ್ನ ಇಂಡಿಗೆ ಡಿವಿಯೇಟ್ ಮಾಡ್ಬಿಟ್ನಲ್ಲ, ಅಲ್ಲ ಇದು ಕೊಡ್ತಾಯಿದ್ರೆ ಬಿಸಿಬೇಳೆ ಬಾತ್ ಕೊಡ್ತಿದ್ರಂತೆ. ಸೊ ನಾನು ಬಿಸಿಬೇಳೆ ಬಾತ್ ನಂಬ್ಕೊಂಡು ಬಂದೆ. ಈ ಕಡೆಗೆ ಬಿಸಿಬೇಳೆ ಬಾತು ಕ್ವಾಂಟಿಟಿ ತೀರಾ ಕಡಿಮೆ ಇತ್ತು. ಸೊ ಪರವಾಗಿಲ್ಲ, ಇವತ್ತು ಬಿಸಿಬೇಳೆ ಬಾತ್ಗಿಂತ ಮಜ್ಜಿಗೆ ಪಾನಕ ಕುಡಿಯೋದು ಬೆಟರ್ ಅಲ್ವಾ. ಸೊ ಅದನ್ನೇ ಕುಡಿತಾ ಇದ್ದೀನಿ ಅಷ್ಟೇ. ಅವತಾರ ಕವರ್ ಮಾಡೋಕ್ಕೆ ಹೋದ್ರೆ 2 ಸರಿ ಬಂದಿದ್ದಾಯಿತು ರಾಜೇಶನ ಬಾಲಂಗುಚಿಗಳವರು. ಒಳ್ಳೆ ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದು, ಅದು ಬರೀ ಬಾಳೆಹಣ್ಣು ತಿನ್ನೋಕ್ಕೆ ಹೆಂಗಾಟ ನೋಡೋಕೆ ಚಿನ್ನಿ ರವಿ ಥರ ಇದೆ. ನಾನು ಬಾಳೆಹಣ್ಣು ತಿಂತಾ ಇರೋದು ಫುಟ್ಬಾಲ್ ನಿಂತ್ಕೊಂಡು ಮುದ್ದಾಗೈತಂದು. ಆಗಲೇ ಒಂದು ದೂರದಿಲ್ಲ ನೋಡ್ಕೊಂಡು ಇದ್ದೀನಿ. ಬಾಳೆಹಣ್ಣು ತೊಗೊಂಡು ಅವ್ರು ಮುಚ್ಕೊಂಡು ತಿನ್ಬೇಕಲ್ವಾ. ನಾನು ಬರೋದನ್ನೇ ಹೊರಗಡೆ ನೋಡ್ಕೊಂಡು ಟೈಮಿಂಗ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ನನಗೆ ಆಗಲೇ ಡೌಟ್ ಬಂತು. ಹಂಗೂ ಮುಂದೆ ಬಂದು ಆಗಲೇ ಬಾಳೆಹಣ್ಣು ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮುಂದಕ್ಕೆ ಒಂದು ಹೆಜ್ಜೆ ಇಟ್ಕೊಂಡು ಗೊತ್ತಾಯ್ತು ಇವ್ನು ಹಿಂಗೆ ನನಗೋಸ್ಕರನೇ ಕೆಲಸ ಮಾಡ್ತಾ ಬಾಳೆಹಣ್ಣು ತಿಂತಾರೆ ಬಡ್ಡಿ ಮಗ ಅಂತ. ಸೊ ಅದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೆ ಇನ್ನೊಂದ್ಸರಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬಂದೆ. ಸ್ಟಿಲ್ ಹಂಗೂ ಈ ಸೆಕೆಂಡ್ ಟೈಮು ಮ್ಯಾಚ್ ಬರ್ತಾನೆ ಅವನು ಪೆಪ್ಸಿ. ಸೆಕೆಂಡ್ ಟೈಮು ಟೈಮಿಂಗ್ ಮ್ಯಾಚ್ ಮಾಡ್ತಾನೆ ಬಡ್ಡಿ ಮಗ. ಅದೇ ಥರ ಅಂದರೆ ಬಾಳೆಹಣ್ಣು ತಿನ್ಕೊಂಡು ಪುನಃ ಹಂಗೆ ಅಲ್ಲಲ್ಲೇ ಒದ್ದಾಡ್ತಾವನು. ಹಂಗೆ ಯಾವಾಗಲೂ ಕಿರಿಕ್ ನಡೀತಾ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಎನ್ಕ್ವೈರಿ ಮಾಡಬೇಕು. ಇವಾಗೆಲ್ಲ ಅಯ್ಯೋ ಇದು 2013 ಸುತ್ತಬಳ್ಳ ಅಂಗಡಿ ಮುಂದೆ ಸುತ್ತಬಳ್ಳಾಳಿಗೆ ಎನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ, ಅವಳು ಸುತ್ತಮುತ್ತ ಓಡಾಡೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ. ಅವತ್ತಿಂದ ಆ್ಯಸ್ ಆನ್ ಟುಡೇ ಈ ರೋಡಲ್ಲಿ ಬಂದರೆ ಯಾವುದು ಏನೇ ನಡೀದಿದ್ರು ಅದೊಂದು ಅಂಗಡಿ ಇದೆಯಲ್ಲ, ಬಾಳೆಹಣ್ಣು ತಿಂದಿದ್ದಲ್ಲ ಅಂಗಡಿ, ಅದೊಂದು ಅಂಗಡಿ ಮುಂದೆ ಏನಾದ್ರು ಒಂದು ನಡೆದೇ ನಡೆಯುತ್ತೆ. ಅಲ್ಲಿ ನಡೀದಾರ ಇದೇ ಇಲ್ಲ, ಸ್ವಲ್ಪ ಸ್ಕಿಪ್ ಆಗೋ ಟೈಮ್ ಆಪ್ಷನ್ನೇ ಇಲ್ಲ, ನಡೆಯುತ್ತೆ ಅಲ್ಲೇನಾರು ಒಂದು. ಸೊ ಇವಾಗ ಬಾಳೆಹಣ್ಣು ತಿಂತ ಇಟ್ಕೊಂಡಿದ್ದೆ. ಯಾರು ಗೊತ್ತಿಲ್ಲ, ಎನ್ಕ್ವೈರಿ ಮಾಡಬೇಕು, ಗೊತ್ತಾಗುತ್ತೆ. ಅಲ್ಲೊಬ್ಬ ಇದು ಬೇರೆ ಮಾಡ್ತಾನೆ, ಪಾನ್ಬೀಡ ಬೇರೆ ಮಾಡ್ತಾನೆ. ಅವನದು ಇದ್ದಿದ್ದೆ ಅದು ಅವ್ನು ಪಾನ್ಬೀಡ ತಟ್ಟೆ ಅರ್ಧ ಫುಟ್ಬಾತ್ ಕವರ್ ಮಾಡ್ಕೊಂಡಿರುತ್ತೆ. ಎನ್ಕ್ವೈರಿ ಮಾಡಬೇಕು ಅದು ಬಡ್ಡಿ ಮಕ್ಕಳದು. ಅದು ಸಿಕ್ಕಾಬಿಟ್ಟೆ ತಿರ್ಗಾಕೋಬಾರ್ದು. ಇವಾಗೆಲ್ಲ 2003ರಿಂದನೂ ಆಟ ಆಡ್ತಾರೋ ಅವ್ರ ಥರ. ಅಲ್ಲೋಡೆ ಒಳ್ಳೆ ಯಾರ ಬಗಳ್ಕೊಂಡೋಯ್ತಾಳೆ ಕೊನೆ ಅಂತ. ಎಲ್ಲ ದೇಶಕ್ಕೋಸ್ಕರ ಅಂತ ಅದು ಮಾತಾಡ್ತಾ ಇದ್ದಿದ್ದು ಗೊತ್ತಾ. ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಮಾತಾಡ್ತಿರೋದು ಅವಳ ಭವಿಷ್ಯ. ಸುತ್ತಬಳ್ಳಾಳ ಭವಿಷ್ಯ ದೇಶಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ಬೇಕು ಅವಳು. ಗೊತ್ತಿಲ್ಲ ಅದೇನೋ ಏನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನೋ ಮಾಡ್ಕೊಂಡು ಸಾಯಿದೆ ಅಷ್ಟೇ. ಈ ಅಂಗಡಿಲು ಸುತ್ತಬಳ್ಳಾಳ್ದು ಯಾವಾಗಲೂ ಇದಿರುತ್ತೆ, ಏನೋ ರಾಜ ಸ್ಟುಡಿಯೋ ಫೋಟೋ ಇರುತ್ತೆ ಇಲ್ಲಿ. ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ ನಾನು. ಅವೆಲ್ಲ ಬಾಕುತ್ತಾನೆ ಬಿಳಿ ತಲೆ ಡ್ರೈವರ್. ನಾನು ಎಷ್ಟೊಂದು ಸರಿ ಬೆಳಿಗ್ಗೆನೇ ಹೇಳಿದ್ದೀನಿ ಮಾತನ್ನು, ನಾನು ಯಾವ ಕಡೆ ಹೋಗ್ತೀನಿ ಆ ಕಡೆ ಕಾಣಿಸ್ಕೊತಾನೆ ಅಂತ. ಈ ಕಡೆ ಬರ್ತಾಯಿದ್ದೀನಿ, ಇಲ್ಲಿ ನಿಂತ್ಕೊಂಡೆ. ಯಾವ ಕಡೆ ಅಂತಿರ್ತೀನಿ ಅಲ್ಲಿ ಬಂದು ಕಾಣಿಸ್ಕೊತಾನೆ. ಇದ್ದಾರೆ ಉಂಡಿಟ್ಟಾರಗಲ್ಲ ನನಗೆ. ಬೇಬಿ ಇಲ್ಲೇನು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ಅಲ್ಲೊಂದು ಹುಡುಗಿ ನಿಂತಿದ್ದಾಳೆ.
ಸುಮಾರು ಜನ ಹುಡುಗಿರು ಹೋದರು ಅಲ್ಲಿ ಎಲ್ಲ ಫಿಗರ್ಗಳು. ಸೊ ಇವರೇನು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅಂದರೆ ಶ್ರುತಾ ಬಳ್ಳಾಳನ್ನ ನನ್ನ ಟೀಮಿಗೆ ಸೇರ್ಕೋ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅಂದರೆ ಶ್ರುತಾ ಬಳ್ಳಾಳನ್ನ ತಗೋ ಒಳಗಡೆಗೆ, ಶ್ರುತಾ ಬಳ್ಳಾಳ್ ನಿನ್ನ ಪರ ಮಾತಾಡ್ತಾಳೆ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಪಾಪ. ಏನೋ ಗೊತ್ತಿಲ್ಲ, ಇರಬೇಕು ಅಂತ ಅಂದ್ಕೊಳ್ತೀನಪ್ಪ. 99.99% ಅದೇ. ಅಲ್ಲಿ ಅವಳೊಬ್ಳು ಒಂದೇ ಆಕ್ಟಿವ್ ಹೋದಲ್ಲಿ ಕೊನೆ ಅಂತ ಮಾತಾಡ್ಕೊಂಡಿರಲಿಲ್ಲ ಅದು, ಅಥವಾ ನನ್ನ ವಿರುದ್ಧನೇ ಮಾತಾಡ್ತಾಳೆ ಏನೋ ಗೊತ್ತಿಲ್ಲ. ಚಿಕ್ಕದಲ್ಲಿ ಡಬ್ಬಬೇಕು ನನ್ನ ವಿರುದ್ಧ ಮಾತಾಡೋಕ್ಕೆ ಯಾರಿಗಾದ್ರೂ. ನೋಡವ ಅದೇನು ಕರೆಕ್ಟಾಗ್ತಾರೆ ಯಾರು ನನ್ನ ಪರವಾಗಿ, ನನ್ನ ಲೆಕ್ಕಾಚಾರ ಪ್ರಕಾರ ನನ್ನ ವಿರುದ್ಧ ಮಾತಾಡೋದಕ್ಕಲ್ಲ, ನನ್ನ ಪರವಾಗಿ ಮಾತಾಡೋದಕ್ಕೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ನಾನು ಅವಳನ್ನ ನನ್ನ ಟೀಮಿಗೆ ಸೇರಿಸ್ಕೊಂಡ್ರೆ ತಾನೇ ಅವಳು ನನ್ನ ಪರವಾಗಿ ಮಾತಾಡೋದು. ನಾನೇ ನನ್ನ ಟೀಮಿಗೆ ಬೇಡ ಅಂತ ಹೇಳ್ಬಿಟ್ಟಿದ್ದೀನಲ್ಲ, ಸೊ ನನ್ನ ಪರವಾಗಿ ಹೆಂಗೆ ಮಾತಾಡೋದು ಸಾಧ್ಯ? ಅದಕ್ಕೋಸ್ಕರ ಏನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿಲ್ಲ. ಇಲ್ಲಿ ಜ್ಯೂಸ್ ಕೊಡ್ತಾರೆ ಇವರು, ಕುಡಿಯೋ ತಾಕತ್ತಿಲ್ಲ ನಮಗೆ. ಹೊಟ್ಟೆ ಫುಲ್ ತುಂಬೋಗಿದೆ, ಕುಡ್ದು ಸಾಕಾಗ್ಬಿಟ್ಟಿದೆ. KA03NE2704 ಪಾದಗಳು ನೋಡಿದ್ರು, ಕಾರೊಳಗಿರೋ ಪಾದಗಳು. ಶ್ರೀಕೃಷ್ಣ ಗ್ರೀನ್ಲ್ಯಾಂಡಲ್ಲಿ ಕಾರೊಳಗಡೆ ಪಾದಗಳು ನೋಡೋ ಒಂದು. KA03NE2704 ಹೊರಗಡೆ ಸೊಳ ಮಗ ಪಾದಗಳು ತೋರಿಸ್ತಾ ಇದ್ದಿರೋದು. ಅಲ್ಲೇ ನಿಂತ್ಕೊಂಡಿದ್ದ. ಮುಂದೆ ಟೈಟಲ್ ಥೀಮ್ ಆ್ಯಕ್ಚುಲಿ ಅದು. ಮುಂದೆ ಟೈಟಲ್ ಥೀಮ್ ಏನಕ್ಕೆ ಅಂದರೆ ಇದು ಮುಸ್ಲಿಮ್ದು ಪಂಚರಂಗಿ, ಅದಕ್ಕೆ ತಂದು ನಿಲ್ಲಿಸ್ಕೊಂಡಿರೋದು. ಅವ್ರಿಗೆ ಎಷ್ಟು ಸಿಗಾಕೋದು ಬೇಡ. ಕುಮುದ ಕಂದನ ಬಾಲಂಗುಚ್ಚಿ ಅದು. ಕುಮುದ ಅಂದರೆ ನಮ್ಮ ಅಕ್ಕ ರೂಪ ಅವಳಲ್ಲ, ಕುಮುದ ಸ್ವರೂಪ. ಸೊ ಅವಳ ಗಂಡ ಮತ್ತು ಮಗನ ಟೈಲ್ ಸೆಕ್ಷನ್ ಅಂದರೆ ಬಾಲಂಗುಚ್ಚಿಗಳು ಅವರಿಬ್ಬರು ಅಲ್ಲಿ ನಿಂತ್ಕೊಂಡು ಪಾದಗಳು ತೋರಿಸ್ತಾ ಇದ್ದಿದ್ದು. ಅದು ಕಾರು ಶ್ರುತಾ ಬಳ್ಳಾಳ್ದು ಟೈಲ್. ಅಂದರೆ ಶ್ರುತಾ ಬಳ್ಳಾಳ್ ಅದೇ ಗಾಡಿ ಓಡಿಸೋದು. ಅವಳು MU ಸೀರೀಸ್ ಅಂದರೆ KA ಯಾವುದು ಸರಿಯಾಗಿ ಗೊತ್ತಿಲ್ಲ, KA09 MU ಇರಬೇಕು, ಯಾವುದಾರ ಓಡಿಸ್ತಾ ಇರೋದು ಅವಳು. ಈ ಹೋಟೆಲಿ ಬಲೀನೋ ಸೇಮ್ ಇದೇ ಕಲರ್ ಗಾಡಿ ಓಡಿಸ್ತಾ ಇರೋದು. ಪಾದಗಳು, ಎರಡೂ ಪಾದಗಳನ್ನ ಟ್ರಸ್ಟ್ ಏನೋ ಬರ್ದ ಗಾಡಿ ಮೇಲೆ. ಅದೇ ಹೈ ಬಿಮ್ ಹೆಂಗೆ ಹಾಕೊಬರ್ತಾರೆ ಎಲ್ಲ. JE2133 ಅದು ಏನಕ್ಕೆ ಇದು ಟ್ರಸ್ಟ್ ಆಳು ಮೂಳೆ ಏನಂತ ತೋರಿಸ್ತಾ ಇರೋದು ಅಂದರೆ, ಓಪನೇ ಆಗಿದೆ ಮಿನರಲ್ ವಾಟರ್ ಬಾಟ್ಲು. ಏನಕ್ಕೆ ತೋರಿಸ್ತಾ ಇರೋದು ಅಂದರೆ ಆಲ್ರೆಡಿ ಹೇಳ್ತೇವೆ, ಅಲ್ಲಿ ಊಟ ಕೊಟ್ರಲ್ಲ, ಊಟ ಅಲ್ಲ ಏನೋ ಪ್ರಸಾದ ವಿತರಣೆ ನಡೀತಾ ಇತ್ತಲ್ಲ ಶೃಂಗಾರ ಹೋಟ್ಲ್ ಹತ್ರ. ಸೊ ಅಲ್ಲಿ ಆಯ್ತಾನ ಒಂದೇ ಸಮ ಅಲ್ಲಿ ಶೃಂಗಾರ್ ಹೋಟೆಲ್ ಹತ್ರ ಹರೀಶ್ MLA ಹರೀಶ್ ಇನಾಗ್ರೇಟ್ ಮಾಡ್ತಾರಲ್ಲ, ಪೂಜೆ ಮಾಡ್ತಾರಲ್ಲ. ಸೊ ಅಲ್ಲಿ ನನಗೆ ಇದು ಊಟ ಇದೆ ಅಂತ ಕಳಿಸಿದ್ರು. ಸೊ ನಾನು ಈಸ್ಕೊಂಡೆ. ಸೊ ಅಲ್ಲಿ ಊಟ ಕೊಟ್ಟಿದ್ದು ಕ್ವಾಂಟಿಟಿ ಕಮ್ಮಿ ಇತ್ತು. ಆಮೇಲೆ ತುಪ್ಪಕ್ಕಂತ ಉಗಿತಾ ಇದ್ದು ಊಟ ಕೊಡ್ಬೇಕಾದ್ರೆ ಅದೆಲ್ಲ ಕ್ಲೀನಾಗಿ ಕವರ್ ಮಾಡಿದ್ದೀನಿ. ಸೊ ಅದೆಲ್ಲ ಕ್ಲೀನಾಗಿ ಅದನ್ನು ಇವರು ರೀಡಿಫೈನ್ ಮಾಡ್ತಾ ಇರೋದು. ಮತ್ತೆ ಅಂದರೆ ಅಲ್ಲಿ ನಿನಗೆ ಅವಮಾನ ಮಾಡಿದ್ರು ಅಂತ ಮಾಡ್ತಾ ಇರೋದು. ಜೊತೆಗೆ ಲೇಟ್ ನಿಲ್ಲಿಸಿದ್ರಲ್ಲ, ಅಲ್ಲಿ ಏನೋ ಪೂಜೆ ಗೀಜೆ ಮಾಡ್ಕೊಂಡು ನಿಲ್ಲಿಸಿದ್ರಲ್ಲ, ಸೊ ಅದಕ್ಕೇನೋ ಪಾದ ತೋರಿಸ್ತಾ ಇರೋದು ಅವನು. ನಿಲ್ಲಿಸಿದ್ವಿ ನಿನಗೆ, ಕಡಿಮೆ ಕ್ವಾಂಟಿಟಿ ಕೊಟ್ವಿ ನಿನಗೆ ಅಂತೆಲ್ಲ ತೋರಿಸ್ತಾ ಇರೋದು. ಜೊತೆಗೆ ನೀರು ಅಷ್ಟೇ, ಅಲ್ಲಿ ನೀರು ಕೊಟ್ರಲ್ಲ, ಬಾಳೆಹಣ್ಣು ಹಿಡ್ಕೊಯ್ತಾ ಇರೋದು ಶ್ರುತಾ ಬಳ್ಳಾಳ್. ಅವನು ಬಟ್ಟೆ ಹಾಕ್ಕೊಂಡಿರೋದು ಕಾಲೇಜ್, ಅವ್ನು ಬಟ್ಟೆ ಹಾಕಿರೋದು ಫಾರ್ಮಲ್ಸ್. ಅದು ಅದೇ ನಾವು ಅಫಿಷಿಯಲ್ಸ್ ಕ್ಲಿಕ್ ಮಾಡ್ಕೊಳಲ್ಲ, ಕಡ್ಕೊಳ ರಮೇಶ್ ಬಾಲಂಗುಚ್ಚಿ. ಅದು ಇನ್ನೂ ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನೆಂದರೆ, ಇವಾಗ ಅವರು ನಾಳೆ ಬೆಳಗ್ಗೆ ಸಂತೃಪ್ತಿ ಊಟ ಇದೆಯಲ್ಲ, ಸೊ ಹೀಗಾಗಿ ಇವಾಗ ಸಾಯಂಕಾಲ ಊಟ ಕೊಡೋದೇ ಇಲ್ಲ, ಕೊಟ್ಟರೆ ಸ್ವಲ್ಪ ಕೊಡೋ ಸಾಧ್ಯತೆ ಇದೆ. ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ 50% ಊಟ ಅಲ್ಲಿ ಸಿಗುತ್ತೆ. ಅಲ್ಲಿ ಅಕ್ಷಯ ಪಾತ್ರೆ ಇದೆಯಲ್ಲ, ಅಲ್ಲಿಗೆ ಹೋದರೆ 50% ಊಟ ಸಿಗುತ್ತೆ ಇವಾಗ ನನಗೆ. ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ಅದು ಸಿಗುತ್ತೆ ಏನೋ ಡೌಟ್ ಇದೆ, ನೋಡೋಣ, ಹೋಗಿ ನೋಡೇ ಬಿಡ್ತೀನಿ. ಆ್ಯಕ್ಚುಲಿ ಒಂದು ಫೋಟೋ ತೆಗಿಬೇಕು, ಅದಕ್ಕೋಸ್ಕರನಾದರೂ ಹೋಗ್ತೀನಿ. ಶರೀಫ್ ಆಟೋ ಮೇಲೆ ಶರೀಫ್ ಅಂತ ಬರೆದಿತ್ತು, ಹಿಂದೇನೋ ಬರೆದಿದೆ ಶರೀಫ್.
JY5112 ಲಕ್ಷ್ಮಮ್ಮನ ಬಲಂಗುಚ್ಚಿ ಅದು ಕಾಲು ಹಿಡ್ಕೊಳ್ತಾ ಇದ್ದಲ್ಲ ಬಾಬಾ ಏನು ಚೆಂದ ಊಟ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಗುರು. ಪಡ್ಡುಗಳು ಇಲ್ಲೇ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದು. ಅವ್ನ ಕವರಲ್ಲೂ ಪಡ್ಡುಗಳಿದೆ. ಅವ್ನ ಕೈ ನೋಡ್ಬೋದು ಒಳಗಡೆ ಹಾಕ್ಬಿಟ್ಟು ಹೆಂಗೆ ಕ್ಯೂಚ್ ಇಡ್ತಾನೆ. ಕೈಯಲ್ಲೇ ಊಟ ಹಾಕ್ಬಿಟ್ಟು ಎತ್ಕೊತಾ ಇರೋದು. ಊಟ ಎಲ್ಲ ಮುಗಿದೈತೆ ಹೋಟೆಲ್ಲಿ. ನಾಗತಿಹಳ್ಳಿ ಚಂದ್ರಶೇಖರ್, ನಾಗತಿಹಳ್ಳ ಅಲ್ಲ, ಯಾರೋ ನಾಗಾಭರಣದ ಬಾಲಂಗೊಚ್ಚಿಲ್ಲೇ ನಿಂತವನೆ. ನೆನ್ನೆ ಪಡ್ಡು ಕತೆ ತೋರಿಸಿದ್ನಲ್ಲ, ಇಲ್ಲೇ ಪಡ್ಡುಗಳು ಇಲ್ಲೇ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದು. ನಮ್ಮ ಆ್ಯಪ್ ಅವನ ಕೈಯಲ್ಲಿದೆ. ನಮ್ಮ ಆ್ಯಪ್ ಟಿ ಶರ್ಟ್ ಇದೆಯಲ್ಲ, ಅವ್ನ ಕೈಯಲ್ಲಿ ಪಡ್ಡುಗಳಿದೆ. ಒಂದು ಕವರ್ ತುಂಬ ಪಡ್ಡುಗಳಿದೆ. ಅಲ್ಲಿ ಕೊಡ್ತಾ ಇಲ್ಲೇ ನಾನು ಇಲ್ಲಿಗೆ ಬರುತ್ತೆ ಊಟಗಳು ಚೆನ್ನಾಗಿ. ಇಲ್ಲಿಗೆ ಒಳ್ಳೊಳ್ಳೆ ಊಟಗಳು ಬರ್ತವೆ. ಅದೇನಂದರೆ ಅವ್ರಿಗೆ ಯಾರು ಹೆಲ್ಪ್ಫುಲ್ ಆಗಿರ್ತಾರೆ, ಯಾರು ಅವ್ರಿಗೆ ಸಹಾಯ ಮಾಡ್ತಾರೆ, ಅವ್ರುಗಳಿಗೆ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಫ್ಯಾಮಿಲಿ ಮೆಂಬರ್ಸ್. ಇಲ್ಲಿ ಏನಂದರೆ ಫೋನ್ ನಂಬರ್ ಕೊಟ್ಬಿಟ್ಟು ಹೋಗ್ಬಿಡ್ಬೋದು. ಫೋನ್ ನಂಬರ್ ಕೊಟ್ಬಿಟ್ಟು ಹೋಗ್ಬಿಟ್ರೆ ಫೋನ್ ಮಾಡಿ ಊಟ ಬೇರೆ ಹಾಕ್ತಾರೆ. ಫೋನ್ ಮಾಡಿ ಕರೆದು ಊಟ ಹಾಕ್ತಾರೆ. ನೀನು ನೆಟ್ಟಿರಬೇಕು ಅವ್ರಿಗೆ, ಅಷ್ಟೇ ಲಾಯಲ್ ಆಗಿರಬೇಕು. ಅಂದರೆ ಅವ್ರು ಹೇಳಿದ ಕೆಲಸಗಳು ಮಾಡಿಕೊಡ್ಬೇಕು. ಮತ್ತು ಅವ್ರು ಹೇಳಿದ್ದೆಲ್ಲ ಅವ್ರ ಗೋಡಾನ ಕೆಲಸ ಮಾಡಬೇಕು ಅಂದರೆ ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕು. ಎಲ್ಲ ಕೊಡ್ತಾರೆ. ನನಗೆ ಕಾಫಿನೇ ಕೊಟ್ಟಿದ್ದಾರೆ ಒಂದು ಸಾರಿ, ಎಲ್ಲ ಕೊಡ್ತಾರೆ. ಆದರೆ ನನಗೆ ಹೇಳಿದರು ಕೊಡ್ತಾರೆ ಏನೋ ಹೇಳಿದರು. ಆ್ಯಕ್ಚುಲಿ ನಾನು ಕೆಲಸದ ಆಫರ್ ಮಾಡಿದರು. ಆ್ಯಕ್ಚುಲಿ ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಇವರು ನನಗೆ ಕೆಲಸದ ಆಫರ್ ಮಾಡಿದರು. ಕೆಲಸದ ಆಫರ್ ಅಂದರೆ ಫಸ್ಟ್ ಇಲ್ಲಿ ಊಟಕ್ಕೆ ಬಂದಲ್ಲ, ಆವಾಗ ಒಬ್ಬಮ್ಮ ಲೇಡಿ ಇದ್ದರು. ಆಯಮ್ಮ ಇಲ್ಲಿ ಕೆಲಸ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಕೇಳಿದ್ರು. ಏನು ಸಂಬಳ ಕೊಡ್ತೀರಾ ಕೇಳಿದಕ್ಕೆ ಸಂಬಳ ಇಲ್ಲ, ಇಲ್ಲಿ NGO ನಾವು ಈ ಸಂಬಳ ಕೊಡಲ್ಲ, ಬರೀ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅವಾಗ ನಾನು ಇಲ್ಲ ಕೆಲಸ ಇಲ್ಲ, ಇದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಹೇಳೋದು, ಸಮಾಜ ಸೇವೆ ಮಾಡಬೇಕು ಅಂತ. ನಾನು ಇಲ್ಲ ಅವೆಲ್ಲ ಆಗಲ್ಲ, ನಾನು ಅನ್ಎಂಪ್ಲಾಯ್ಡು, ಹೋಮ್ಲೆಸ್ ಬೇರೆ. ಹೀಗಾಗಿ ನನಗೆ ಸೆಟ್ಲ್ ಆಗಬೇಕು ಅಂದರೆ ಸಂಬಳ ಬೇಕು, ಇಲ್ಲದ್ರೆ ಜೀವನ ಉದ್ಧಾರ ಆಗೋಕ್ಕಾಗಲ್ಲ. ನಾನು ಬಿಟ್ಟಿಗೆಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಮಾಡಲ್ಲ, ಬಿಟ್ಟಿಗೆ ಸಂಬಳ ಕೊಡಿ ಕೆಲಸ ಮಾಡ್ತೀನಿ ಅಂತ ಹೇಳ್ದೆ. ಆಯಮ್ಮ ಕೆಲಸ ಮಾಡಿಬೇಕಿದ್ರೆ ಸ್ವಲ್ಪ ದಿವಸ ಆದಮೇಲೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ, ಬಟ್ಟೆ ಬರೀ ಏನು ಬೇಕು ತೊಗೊಡ್ತೀವಿ, ಇರೋಕ್ಕೆ ಮನೆಗೇ ಮಾಡ್ಕೊಡ್ತೀವಿ ನಾವೇ, ಹಂಗೆ ಅಂತೆಲ್ಲ ಆಫರ್ ಮಾಡಿದ್ಲು. ನಾವು ಒಪ್ಕೊಳ್ಳಿಲ್ಲ. ಇಲ್ಲ ಅದೆಲ್ಲ ಆಗಲ್ಲ, ಸಂಬಳ ಬೇಕು, ಮಿಕ್ಕಿದ್ದು ನಾನು ಮಾಡ್ಕೊಡ್ತೀನಿ ಅಂತ. ಸರಿ ಎಂಬುಟ್ಟು ಸುಮ್ಮನೆ ಆಗೋದ್ರು. ಅದಾದಮೇಲೆ ಒಂದು ದಿವಸ ನೀರು ತೊಗೊಬಂದು ಕೊಡಿ ಅಂತ ಖಾಲಿ ವಾಟ್ರ್ ಬಾಟ್ಲ್ ಕೊಟ್ಟರು. ಇನ್ನೊಬ್ಬ ವ್ಯಕ್ತಿ ಇದ್ದ ಅವನು. ಸೊ ನಾನು ಇಲ್ಲ ತೊಗೊಬಂದು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಸೊ ಅದಕ್ಕೆ ಅವನು ಸುಮ್ಮನೆ ಆಗೋದ. ಆಮೇಲೆ ನಾವು ಮಾತ್ರ ತೊಗೊಬಂದು ಕೊಡೋದನ್ನು ತಿಂತಾರೆ, ತೊಗೊಬಂದು ಕೊಡಬೇಕು, ಅವರು ಹೇಳಿದ ಕೆಲಸ ಮಾಡೋಕ್ಕಾಗಲ್ಲ, ಹಂಗೆ ಅಂದ್ಕೊಂಡು ಪುರಾಣ ತೆಗೆದ. ಸೊ ಅಲ್ಲಿಂದ ಮುಂದಕ್ಕೆ ಡಿಸ್ಕನೆಕ್ಟ್ ಆಗೋಗಿತ್ತು. ಸುಮಾರು ದಿವಸ ಬಂದೇ ಇರಲಿಲ್ಲ. ಅವರೆಲ್ಲ ಕೆಲಸ ಬಿಟ್ಟು ಹೋದ್ಮೇಲೆ ಮತ್ತೆ ಬಂದಿದ್ದು ನಾನು. ಪುನಃ ಅಗೇನ್ ಅದೇ ಸ್ಟೋರಿ. ಏನು ಮುಚ್ಚೇ ಬಿಟ್ಟಿದ್ರು, ವರ್ಷಾನುಗಟ್ಟಲೆ ಮುಚ್ಚಿಬಿಟ್ಟಿದ್ರು. ಈಗ ರೀಸೆಂಟ್ ಡೇಸಲ್ಲಿ ತೆಗೆದಿರೋದು ಅದು. ಓಪನ್ ಮಾಡಿದ್ಮೇಲೂ ನಾನು ವೀಡಿಯೋ ಕವರ್ ಮಾಡಿದ್ದೀನಿ. ಅವ್ರು ಓಪನ್ ಮಾಡಿದಾಗ ಅದು ಮೊಹಮ್ಮದ್ ಯಾರೋ ಇವನಿದ್ದಾನಲ್ಲ, ಅದು ಧರ್ಮಸ್ಥಳ ಕೇಸಲ್ಲಿ ಬರ್ತಾನಲ್ಲ ಹುಡುಗ, ಯಾರೋ ಮೊಹಮ್ಮದ್ ಎಂಥದ್ದು ದೂತ ಮೊಹಮ್ಮದ್ ಅಂದ್ಕೊಂಡು ಏನೋ ಬರ್ತಾನೆ ಒಂದು ಹುಡುಗ. ಆ ಹುಡುಗನ ಐಡೆಂಟಿಟಿ ಫಾರ್ಮುಲಾದಲ್ಲಿ ಆ ಸಮಯದಲ್ಲಿ ಇದು ಓಪನ್ ಆಗಿದ್ದು. ಅದು ಸ್ಟೋರಿಯಲ್ಲಿ ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಮುಚ್ಚಿಬಿಟ್ಟಿದ್ರು, ಮತ್ತೆ ಓಪನ್ ಮಾಡೋದು ಇದು. ತಮಿಳ್ನಾಡು ಗಾಡಿ TN36AZ2589. ಪ್ರಕಾಶ್ ಬಾಲಂಗೋಚಿ. ಪ್ರಕಾಶ್ ಇದೇ ಗಾಡಿ ಓಡಿಸ್ತಾ ಇರೋದು. ಪ್ಯಾಷನ್ ನಂಬರ್ 1 ಬೇರೆ ತೋರಿಸ್ತಾ ಇದ್ದವನು. ಕ್ಲೀನಾಗಿ ಕವರ್ ಬೇರೆ ಆಗಿದೆ. ಏನೋ ಕುಯ್ತಾವನು ಹಾಕೊಂಡು ಒಂದೇ ಸಮ ಕೊಯ್ಯ ಅಂತ. ಇಲ್ಲಿ ಮಾಮೂಲಿ ದೇವ್ರು ಹೋಗ್ತಾ ಇದೆ. ಊಟ ಸಿಗ್ಬೋದು ಅಂತ ಅನ್ನಿಸ್ತಾ ಇದೆಯಪ್ಪ. ಇವತ್ತು ಶುಕ್ರವಾರ ಬೇರೆ, ದೇವ್ರು ಬೇರೆ ತೊಗೊಂಡೋಗೋನು ಕಣ್ಣಿಗೆ ಬಿದ್ದ. ಸೊ ಇವಾಗ ಊಟ ಸಿಗುತ್ತೆ ನನ್ನ ಪ್ರಕಾರ. ಅಲ್ಲಿರ್ಬೋದು ಊಟಗಳು ತಿಂತವ್ರು ಯಾರೋ ನಿಂತ್ಕೊಂಡು. ನನ್ನ ಕೈಯಾಗಿ ಕಲಿಸ್ತಾ ಇದ್ದೆ ಹಾಕ್ಕೊಂಡು, ಅದಕ್ಕೆ ಊಟ ಇಸ್ಕೊಳಕ್ಕೆ ಹೋಗಲಿಲ್ಲ ನಾನು. ಇದೆ ಊಟ ಇದೆ, ಏನೋ ಅದು ತಿನ್ನೋಕ್ಕಂತೂ ಆಗಲ್ಲಪ್ಪ, ನನ್ನ ಕೈ ತಿನ್ನೋಕ್ಕಾಗಲ್ಲ. ಅವ್ನ ಕೈ ಹಾಕೊಂಡು ಕಳಿಸ್ತಾ ಇದ್ದೀನಿ. ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ತಮಿಳ್ನಾಡು ಗಾಡಿಯಲ್ಲಿ ಹೋಗ್ತಾ ಇರೋದು. ತಮಿಳ್ನಾಡು 36AZ2589 ಆ ಗಾಡಿ ಹೋಗ್ತಾ ಇದೆ ಅಲ್ವಾ, ಇವ್ರು ಲ್ಯಾಂಡ್ ಆಗ್ತಾ ಇದ್ದಾರೆ.
ಇವ್ರು ಬರೋವರೆಗೆ ಅವ್ನು ಸಾಯ್ತಾ ಇದ್ದಾಳೆ ಅಂದ್ಕೊಂಡು ಗೊಣ ಅಂದ್ಕೊಂಡು ಅವ್ನು ಹೋಗೋದಕ್ಕೂ ಇವ್ರು ಬರೋದಕ್ಕೂ ಒಂದೇ ಆಯ್ತು ಹೆಡ್ಲೈಟು. ರಾಂಗ್ ಬೈನಲ್ಲಿ ಬೇರೆ ಬರ್ತಾ ಇರ್ದವ. ಪವರ್ಡ್ ಬೈ ರಾಜೇಶ. ಪವರ್ಡ್ ಬೈ ರಾಜೇಶ. ಅವ್ನು ಪಟ್ನ ಕಟ್ತಾ ಇರೋದು ರಾಜೇಶ ಕೊಟ್ಟರೆ ಊಟ ಬ್ಯಾಗ್ ಆಗ್ತಾ ಇದೆ ಅಲ್ಲ. ಅದು ಬೇಕಾಗತ್ತೆ ನನ್ನ ಕಡೆ ಟೀಕಾ ತೋರಿಸ್ಕೊಂಡು ಆಗ್ತಿರೋದು ಅವ್ರ ಥರ. ಇವರೆಲ್ಲರೂ ರಾಜೇಶನ ಹತ್ರ ಊಟ ಇಸ್ಕೊಬಂದಿರೋ ಬೃಹಸ್ಪತಿಗಳ ಎಲ್ಲ ಊಟ ಇಸ್ಕೊಬಂದು ಇಲ್ಲಿ ಕುತ್ಕೊಂಡು ಕರೆ ಹೊಡಿತಾವೆ. ಇವಾಗ ಬಂದರು ಎಲ್ಲ ಇವರು. ಆ್ಯಕ್ಚುಲಿ ಇಬ್ಬರೇ ನಾವು ಮುಂಚೆನೇ ಇದ್ದರು, ಅಲ್ಲಿ ಸುಮಾರು ಜನ ಇದ್ದರು ಆಲ್ರೆಡಿ, ಎದ್ದೋದ್ರು. ಪುನಃ ಬಂದು ಜನಗಳು ಚೇಂಜ್ ಆಗ್ತಿದ್ದಾರೆ. ಈಗ ಫಸ್ಟ್ ಒಬ್ಬ ಬಂದು ಕೂತ್ಕೊಂಡ, ಆಮೇಲೆ ಇಬ್ಬರು ಬಂದು ಕೂತ್ಕೊಂಡ್ರು. ಬೇರೆಯವರು ಒಂದಷ್ಟು ಜನ ಕತೆ ಹೊಡಿತಾಯಿದ್ರು, ಒಂದಷ್ಟು ಜನ ಎದ್ದೋದ್ರು. ಈಗ ಪುನಃ ಒಂದಷ್ಟು ಜನ ಹೊಸ ಜನ ಬಂದರು. ಈಗ ಬಂದಿರೋ ಬೆಟಾಲಿಯನ್ ಎಲ್ಲ ರಾಜೇಶನ ಹತ್ರ ಊಟ ಇಸ್ಕೊಂಡವರು. ಊಟ ಇಸ್ಕೊಂಡು ಆಗಿರೋರು ಆ್ಯಕ್ಚುಲಿ ಊಟ ಇಸ್ಕೊಳ್ಳೋಕ್ಕೆ ಮುಂಚೆ ಬಂದು ಕೂತಿದ್ರು, ಊಟ ಇಸ್ಕೊಳ್ಳೋಕೆ ಎದ್ದೋಗಿದ್ರು. ಪುನಃ ಊಟ ಇಸ್ಕೊಂಡಾದ್ಮೇಲೆ ಬೇರೆ ಜನಗಳ ಬಂದು ಕೂತಿರೋದಿಲ್ಲ. ಆ್ಯಕ್ಚುಲಿ ಅಲ್ಲಿ ಒಂದು ಹುಡುಗ ಕವರ್ ಮಾಡೇ ಕೊಡೋದ. ಮೊಬೈಲ್ ಆನ್ ಆಗೋದು ಲೇಟ್ ಆಯಿತು. ಪುನೀತ ಅಂತ ಅವನ ಹೆಸರು. ಅಲ್ಲಿ ನಿಂತಿದ್ದಾನ, ಇಲ್ಲ ಹೋಗ್ತಾ ಇದ್ದಾನೆ, ಪಾಸ್ ಆಗ್ತಿದ್ದಾನೆ. ಇಬ್ಬರು ಹುಡುಗ ಹಿಂದೆ ಇದ್ದಾನೆ. ಡೆಲಿವರಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಬ್ಯಾಗ್ನ ತೊಗೊಂಡು ಮುಂದೆ ಆ ಲಾರಿ ಹತ್ರ ಪಬ್ಲಿಕ್ ಕ್ಯಾರಿಯರ್ ಹಿಂಭಾಗ ಹೋಗ್ತಿದ್ದಾನೆ. ಅದರಿಂದ ಹಿಂದೆ ಹೋಗ್ತಿದ್ದಾನೆ ಅವನು. ಅವನ ಹೆಸರು ಪುನೀತ ಅಂತ, ಪುನೀತ್ ರಾಜ್ಕುಮಾರ್ ಬಲಂಗುಚ್ಚಿ. ಅವನು ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಾ ಇರ್ತಾನೆ. ಆ್ಯಕ್ಚುಲಿ ಇಲ್ಲಿ ಓಡಾಡ್ತಿರ್ತಾನೆ. ಅಲ್ಲಿ ಮುಂದೆ 3 ಜನ ಕುತ್ಕೊಂಡಿದ್ರು. ಎದ್ಬಿಟ್ರು ಇವಾಗ ಅವ್ರ ಮೇಲಕ್ಕೆ. ನಾವು ಹೊಟ್ಟೋದ ಅಂತ ತಿಳ್ಕೊಂಡು ಎದ್ಬಿಟ್ರು. ಈ ಕಡೆ ಬರ್ತಾ ಇದ್ದಾರೆ ಸೀತಾಬಾಳ ಅಂಗಡಿ ಮುಂದೆ. ಇವರಿಬ್ಬರು ನೋಡಿದ್ರು HL 8039 ಗಾಡಿ. ಅದು ಎಷ್ಟು ಉದ್ದ ಪೈಪ್ ಇಟ್ಕೊಂಡಿದ್ದಾನೆ. ಜೀಬ್ರಾ ಕ್ರಾಸ್ ಮಾಡ್ಬೇಕಾದ್ರೆ ಹೊಡ್ಕೊಳ್ಳಿ ಅಂತ ಆ್ಯಕ್ಚುಲಿ ಹಿಡಿದಿರೋದು ಅವನು. ಪ್ರೆಸ್ಟೀಜ್ ಅದು ಹೋಗಿದ್ದರಲ್ಲಿ. ಕಂಟ್ರೋಲ ರಮೇಶ್ ಬಲಂಗುಚ್ಚಿ ಅಂದ್ಕೊಳ್ತೀನಪ್ಪ. ರಾಜಶೇಖರನ ಬಲಂಗುಚ್ಚಿ ಷಣ್ಮುಗಮ್ ಕೊಡ್ಸಿರೋ ಸ್ಲೀಪರ್ ಹಾಕಿರೋದು. ಇವ್ರ ರೋಡಲ್ಲಿ ಕೂತ್ಕೊಂಡಿದ್ದಾರೆ ಮಹಾಶಯರು. ಇನ್ನೊಬ್ಬ ಇಲ್ಲೇ ಕೂತಿದ್ದಾನೆ, ಕಂಟ್ರೋಲ ರಮೇಶ್ ಬಲಂಗುಚ್ಚಿ. ಇಲ್ಲಿ ಶ್ರುತಾಬಾಳ ಆಳು ಕೂತ್ಕೊಳ್ತಾಳೆ. ಅವ್ರದ್ದು ಅಂಗಡಿ ಇದು. ಅಲ್ಲೇನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ಅವಳು ತುಳಸಿ ಟೀಮ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಹೋಗ್ತಾಳೆ. ತುಳಸಿ ಅಂದರೆ ಅವ್ರ ಪ್ರಕಾರ ಇದು ಏನು ತುಲ್ಲು ಪ್ಲಸ್ ಸಿ ಅಂತ ಅಂದರೆ ಹುಡುಗಿರ ಪ್ರೈವೇಟ್ ಪಾರ್ಟ್ಸ್ನ ನೋಡುವಂಥ ಆ್ಯಕ್ಚುಲಿ ಅದು ಆ್ಯಟಿಟ್ಯೂಡ್. ಅದಕ್ಕೆ ಅವನಲ್ಲಿ ಕೂತ್ಕೊಂಡಿರೋದು. ಅಂದರೆ ನಾವು ಮುಂದೆ ಕೂತ್ಕೊಂಡು ನೋಡ್ತೀವಿ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವನು. ಕಡ್ಕೊಳ ರಮೇಶ್ ಬಲಂಗುಚ್ಚಿ ಅಂತ ಅದಕ್ಕೆ ಹೇಳಿದ್ದೆ ನಾನು. ಅದಕ್ಕೆ ಅವಾಗ ಹೇಳಿದ್ದು ಕಡ್ಕೊಳ ರಮೇಶ್ ನಾಲ್ಗೆ ಈಚೆಗೆ ತೆಗೆದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಹೆಸರಲ್ಲಿ ಅಂತ ಹೇಳಿದ್ದು. ಅವನು ಹೋಮ್ಲೆಸ್ಸ. ಆ್ಯಕ್ಚುಲಿ ಅದು ನನ್ನ ಅಭ್ಯಾಸ, ಅವನ ಅಭ್ಯಾಸ ಅಲ್ಲ ಅದು. ನಾನು ಫಸ್ಟೇನು ಈಗಲೂ ಮೀಸೆ ಉದ್ದಕ್ಕಿದ್ದಾಗ ನಾನು ಆ್ಯಕ್ಚುಲಿ ನಾಲ್ಗೆಯಲ್ಲಿ ಮೀಸೆ ಇಳ್ಕೊಂಡು ಎಳೆದಾಡೋದು ಅಥವಾ ಟಚ್ ಮಾಡೋದು, ಎಳೆಯೋದು, ಇದು ಅಭ್ಯಾಸ ನನಗೂ ಇದೆ. ಪ್ರತಿ ಸರಿ ಮಾಡಲ್ಲ. ಮೀಸೆ ಇಲ್ಲೋದಾಗ ಮುಟ್ಟಕ್ಕೆ ಹೋಗಲ್ಲ. ಸೊ ನನಗೆ ಇರ್ತೀನಿ, ಮೀಸೆ ಇದ್ದಾಗ ಮಾತ್ರ ಮಾಡ್ತಿರ್ತೀನಿ. ಸೊ ಕಡ್ಕೊಳ ರಮೇಶ್ ಅದನ್ನು ಫಸ್ಟ್ ತೋರಿಸಿದ್ದು. ಆಮೇಲೆ ಅವ್ರಿಗೆ ಐಡೆಂಟಿಟಿ ಉಳ್ಕೊಬಿಡ್ತದು. HK 4537 ಗಾಡಿ ರಾಂಗ್ ವೇ ಬರ್ತಿರೋದು. ನಂಬರ್ ಪ್ಲೇಟ್ ಹೇಳ್ತೀನಿ, EE639 ಗಾಡಿ. ಅದು ಸುಮಾರು ಸರಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಗಾಡಿ. ಅದು ನಂಬರ್ ಎಷ್ಟೊಂದು ಸರಿ ಹೇಳಿರಂಗಿದೆ. ಅಲ್ಲಿ ಕುಮಾರ್ ಬಲಂಗುಚ್ಚಿ ರೆಡ್ ಕಲರ್ ಟಿ ಶರ್ಟ್ ಬರ್ತಿರೋದು. ಇವರು ಹೋಮ್ಲೆಸ್ಗಳು, ತಮಿಳು. ಹೆಡ್ಲೈಟ್ಗಳು EF1570 ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ವಲ್ಲ ಅವರು. ಅದೇನಂದರೆ ಇದು ನಮ್ಮ ಅಪ್ಪನ ಥರ ನೋಡೋಕ್ಕೆ. ನಮ್ಮ ಅಪ್ಪ ಅಂದರೆ ನಮ್ಮ ತಾಯಿಯವರ ಅಭಿ ಹೇಮಂತ್. EC 2500 ಗಾಡಿ ಅದು. ಅಭಿ ಹೇಮಂತ್ ಶ್ರುತಾ ಬಳ್ಳಾಳಿ ಗಂಡ ಹೇಮಂತ್ ಮತ್ತು ಈ ಅಂಗಡಿ ಓನರ್ ಅವನು. ಇಬ್ಬರು ಹೋಗಿದೆ ಸ್ಕೂಟ್ರಲ್ಲಿ. ಹೆಡ್ಲೈಟ್ ಆನ್ ಮಾಡ್ಕೊಳ್ಳದೆ ಹೋಗಿದ್ದೆ ಏನಂದರೆ ಹೆಡ್ಲೈಟ್ ಆನ್ ಮಾಡದೆ ಬರ್ತೀವಿ ಅಂತ, ಅಂದರೆ ಗೊತ್ತಾಗದಂಗೆ ಬರ್ತೀವಿ ಅಂತ. ಟೆಮಿಲಿಯನ್ಸು ಬ್ಯಾಗ್ ಇಟ್ಕೊಂಡಿದ್ದು. ಸೊ ಟೆಮಿಲಿಯನ್ಸು ಯೂರಿನ್ ಫಾರ್ಮುಲಾ, ಯುರಾನಸ್, ಮ್ಯಾಕ್ಸ್ ಮಂಜುಳಾ. ಗಾಡಿ ನಂಬರ್ ಓದೋಕ್ಕಾಗಲ್ಲ, ಸಾರಿ. ಇದು ಓದಲೇಬೇಕು. Q6439 ಗಾಡಿ ಅದು. ಯಾಕಂದರೆ ಫುಡ್ ರೆಸ್ಟ್ ಹೊಡಿತಾಯಿತ್ತು. ಅಭಿನವ್ ರಾಘವೇಂದ್ರಲ್ಲೇ ಹೋಗಿದ್ದು ಹೇಮಂತ್ ಮತ್ತು ಅವ್ರದ್ದು. ಅವರೆಲ್ಲ ಏನು ಹೇಳ್ತೀವಿ ಆ್ಯಟಿಟ್ಯೂಡ್ ಪಾಸ್ ಮಾಡ್ತಿರೋದು ಏನಂದರೆ ದುಬೈ. ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಗಾಡಿ ಲಾಂಚ್ ಆಯ್ತಲ್ಲ ಇವತ್ತು. ಒಂದು ಗೊರಿಲ್ಲಾ ರೀಲಾಂಚ್ ಮಾಡಿದ್ರು. ಸೊ 2026 ವರ್ಷನ್. ಸೊ ಅದು
ಇದು ಒಂದು ಒಳ್ಳೆ ಸಿಟಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಅಪ್ಲೋಡ್ ಮಾಡಿದರು. ಸೊ ಏನಂದರೆ ದುಬೈ ರೀಡು ಮಾಡು ಬಂದೂರಲ್ಲಿ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಆಗುತ್ತೆ, ರೀಕ್ರಿಯೇಟ್ ಮಾಡೋದಲ್ಲ, ಆಗುತ್ತೆ. ಆ ರೇಂಜ್ ಬೆಳೆಯುತ್ತೆ ಬಂದೂರು, ದುಬೈ ರೇಂಜ್ ಬೆಳೆಯುತ್ತೆ. ಸೊ ಅದಕ್ಕೆ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನೆಂದರೆ, ನಾವು ಗೊತ್ತಿಲ್ಲದೆ ಹೋದಂಗೆ ಬರ್ತೀವಿ ಅಂತ. ಅಂದರೆ ಹೆಡ್ಲೈಟ್ ಆನ್ ಮಾಡ್ಕೊಳ್ಳೋದಿಲ್ಲ, ಹಂಗೆ ಬರ್ತೀವಿ ಅಂತ ಏನೋ ಆಳು ಮೂಳೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಏನಾದ್ರು ಮಾಡ್ಕೊಂಡು ಸಾಲಿ ಬಿಡತ್ತವು. JN 3814 ಪ್ರಸಿದ್ಧ ಗಾಡಿ ನಂಬರ್ ಪ್ಲೇಟೇ ಇಲ್ಲ. ಮುಂದ್ಗಡೆ ಇತ್ತು, ಆದರೆ ಮುಂದ್ಗಡೆ ಓದೋಕ್ಕಾಗಲಿಲ್ಲ. ಹಿಂದ್ಗಡೆ ಇರ್ತಲ್ಲ ಅಂತ ಅಂದ್ಕೊಂಡೆ. ಮುಂದ್ಗಡೆ ಇದು ಆರ್ಗನೈಸ್ಡ್ ಇದ್ರು. HK 7607 ಗಾಡಿ ಅದು ಇದು TVS X ಸೂಪರು. ಅದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ, ಕ್ಲಿಯರಾಗಿ ಕವರ್ ಆಗಿದೆ ಇಬ್ಬರು. ಅಂದರೆ ಅವ್ನು ಯಾವನ್ನ ಲೌಡಾಗಿ ಗಡ್ಡ ಉಚ್ಕೊಂಬರ್ತಾ ಇದ್ದಲ್ಲ. ಸೊ ನಾನು ಗಡ್ಡ ಉಚ್ಕೊಬರ್ತಾ ಇದ್ದೀನಿ ಅಂತ ನಾನು ಲೆಫ್ಟ್ ಸೈಡ್ಗೆ ಹೋಗಿದ್ದರೆ ನನಗೆ ಆಕ್ಸಿಡೆಂಟ್ ಆಗ್ತಿತ್ತು. ಅದು TVS X ಸೂಪರ್ ಹೊಡ್ಕೊಂಡು ಹೋಗ್ತಿದ್ದ ಅವನು, ಅಥವಾ ಅಟ್ಲೀಸ್ಟ್ ಟಚ್ ಮಾಡ್ಬಿಟ್ಟು ಕಿರಿಕ್ ಮಾಡ್ತಾಯಿದ್ದ ಅವನು. ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, ಇದು ಕುಮಾರ್ದು ಬಾಲಂಗೊಚ್ಚಿ ಐಡೆಂಟಿಟಿ ಟಿ ಶರ್ಟ್ ಅವಾಗಿಂದ ಆ ಸರ್ಕಲಿಂದ ಆ ಪಾಯಿಂಟಿಂದ ಈ ಪಾಯಿಂಟ್ವರೆಗೆ 2ನೇ ವಾರ 3ನೇ ವಾರ ಬರ್ತಾ ಇರೋದು. ಬರೀ ಆ ಪಾಯಿಂಟ್ ಶ್ರುತಬಳ್ಳಾಳ ಅಂಗಡಿ ಬರ್ತಿದೆಯಲ್ಲ, ಅಲ್ಲಿ ಟೆಂಪಲ್ ಇದೆಯಲ್ಲ, ಚಂದ್ರಮೌಳೇಶ್ವರ ಟೆಂಪಲ್, ಅಲ್ಲಲ್ಲ ಚಿದಂಬರೇಶ್ವರ ಟೆಂಪಲಿಂದ ಈ ಸ್ಪಾಟ್ವರೆಗೆ 3 ಅಥವಾ 2 ಅಥವಾ ಮಿನಿಮಮ್ 2 100% ಕವರ್ ಆಗಿರುತ್ತೆ. ಕ್ಯಾಮ್ರಾದಲ್ಲಿ 2 ಸಿಕ್ಕೇ ಸಿಗುತ್ತೆ. ನೋಡಿ ಬೇಕಿದ್ರೆ ಜಾಸ್ತಿ ನಾನು ನೋಡಿರ್ತೀನಿ, ನನ್ನ ಕಣ್ಣಿಗೆ ಬಿದ್ದಿರುತ್ತೆ. ಕ್ಯಾಮ್ರಾ ಕಣ್ಣು ಖಂಡಿತ 2 ಕವರ್ ಆಗಿರುತ್ತದೆ. ಇಲ್ಲಿ ಡೋರ್ ಓಪನ್ ಮಾಡ್ಕೊಂಡಿರೋದು ಫುಟ್ಪಾತ್ K009 ML 469 ಫಾರನ್ ಮೇಕರ್ದು ವೋಲ್ಕ್ಸ್ವ್ಯಾಗನ್ MG 4309 ಟೈಗನ್. ನೆನಪು ಕುಬುದಳ ಕನ್ನಡ ಬಾಲಂಗೊಚ್ಚಿಯಲ್ಲಿ ಹೋದಮ್ಮ. ಆರ್ಗನೈಸ್ಡ್ ಹೆಲ್ಮೆಟ್ ಇಟ್ಕೊ ಪರದಾಡ್ತಾನೆ ಪಾಪ ಟಚ್ ಮಾಡೋಕ್ಕೆ. ಅದು ಜೊತೆಲೇ ಬದಾರ್ದೇವ. ಬಾಲಂಗೊಚ್ಚಿ ಅವನು ಕುಮಾರ್ ಚಪ್ಪಲ್ ಹಾಕೊಂಡಿದ್ದಾನೆ. ಕುಮಾರ್ ಕೊಡ್ಸಿದ್ನಲ್ಲ ಸ್ಲಿಪ್ಪರ್ ಹಾಕೊಂಡಿರೋದು. ಮಾತಾಡಿರೋದು ಕವರ್ ಆಗಿರುತ್ತೆ. ಅದು ಇವನು ಕವರ್ ಆಗಿರ್ತಾನೆ. ಸುಮ್ಮನೆ ನಿಂತಿದ್ದ. ನಾನು ಮುಂದಕ್ಕೆ ತಿರುಗಿದ ತಕ್ಷಣಲೇ ಚೆಕ್ ಅಂತ ಪಾಸ್ ಆಗಿದ್ದು. ಅದಷ್ಟು ಆರ್ಗನೈಸ್ಡ್ ಅಲ್ಲ. ಬಿಳಿ ಪಂಚ, ಬಿಳಿಯಲ್ಲ, ಕಲರ್ ಪಂಚ. ಶಶಿಧರ ದೀಕ್ಷಿತ್ ಆ್ಯಕ್ಚುಲಿ ಇಲ್ಲಿ ಬ್ಯಾಟ್ರಿ ಕಲರ್ ಪಂಚಲ್ಲಿ ಹೋಗ್ತಾ ಇದ್ದಾನಲ್ಲ ಎಲೆಕ್ಟ್ರಿಕ್ ವೆಹಿಕಲಲ್ಲಿ. ಅವನು ಶಶಿಧರ ದೀಕ್ಷಿತ್ ಬಾಲಂಗೊಚ್ಚಿ ಈಗ ಶಿವರಾಜ್ ಕುಮಾರ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಅದಕ್ಕೆ ರಿಪ್ಲೈ ಮಾಡಿದ್ದೆ, ಬಾಸ್ ಅಂತ ಟಿ ಶರ್ಟ್ ಹಾಕೊಂಡು ಅರ್ಜುನ್ ಸರ್ಜಾ ಮತ್ತು ಶಿವರಾಜ್ ಕುಮಾರ್ ಇಬ್ಬರು ಅಪ್ಲೋಡ್ ಮಾಡಿದ್ದು. ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರು. ಅಂದರೆ ಶಿವರಾಜ್ ಕುಮಾರ್ ಬಾಸ್ ಆಗ್ತಾರೆ ಅಂತ ಮಾಡಿದ್ರು. ಬಾಸ್ ಅಂದರೆ ಬಿಷಪ್ ಆಪರೇಟಿಂಗ್ ಸಿಸ್ಟಮ್. ಬಿಷಪ್ ಹೇಳ್ದಂಗೆ ಕೇಳ್ತಾನೆ ಅವನು ಅಂತ. ಸೊ ಬಿಷಪ್ಪಲ್ಲಿ ಅಲ್ಲಿ ಐಶ್ವರ್ಯ ಅರ್ಜುನ್ ಕೂಡ ತೋರಿಸಿದ್ರು. ಐಶ್ವರ್ಯ ಅರ್ಜುನ್ ಆ್ಯಕ್ಚುಲಿ ಒರಿಜಿನಲ್ ವಿಲ್ಡ್ ಪೊಸಿಷನ್ ಹೋಲ್ಡರು, ಫೆಬ್ರವರಿಯಲ್ಲಿ ಹುಟ್ಟಿರೋದು. ಸೊ ಇವರು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿಗಳಿದ್ದಾರಲ್ಲ ಇಬ್ಬರು, ಶಶಿಧರ ದೀಕ್ಷಿತ್, ಶಿವರಾಜ್ ಕುಮಾರ್ ಮತ್ತು ಶಕ್ತಿ ಪ್ರಸಾದ್ ನೆಟ್ವರ್ಕ್ಗೆ ಬರೋದು. ಸೊ ಅವರು ನಂಬರ್ 1 ಪೊಸಿಷನ್ ಕ್ಲೈಮ್ ಮಾಡ್ಕೊಳ್ತಾರೆ. ಹೆಡ್ ಆಫ್ ದಿ ನೆಟ್ವರ್ಕು ಅಂದರೆ ರಾಜೇಶ್ ಬಾಲಂಗೊಚ್ಚಿ. ಹೆಡ್ ಆಫ್ ದಿ ನೆಟ್ವರ್ಕ್ ಅಂದರೆ SH ನೆಟ್ವರ್ಕ್ ಪ್ಲಸ್ ಬಿಷಪ್ ಪೊಸಿಷನ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಏನೇನೋ ಆಟಿಟ್ಯೂಡ್. ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ ಗ್ರೂಪ್, ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ಹುದ್ದೆಗಳಿರ್ತವೆ. ಅಂದರೆ ಬಿಷಪ್ ಪೊಸಿಷನ್ ಅದೆಲ್ಲ ಆ್ಯಕ್ಚುಲಿ ನಾನು ಬಾಯಲ್ಲಿ ಹೇಳಿದ್ರು ನಿಮ್ಗೆ ಏನೋ ಅರ್ಥ ಏನೋ ಆಗಲ್ಲ. ಸುಮ್ಮನೆ ಹೇಳಿದ್ರೆ ನನಗೆ ಎನರ್ಜಿ ವೇಸ್ಟ್ ಆಗುತ್ತೆ ಅಷ್ಟೇ.
ವಿತ್ ಗ್ರಾಫಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಈಸಿಯಾಗಿ ಗೊತ್ತಾಗುತ್ತೆ. ಅದೆಲ್ಲ ಬೇರೆ ಬೇರೆ ಪೊಸಿಷನ್ಸ್ಗಳಿರ್ತದೆ. ಬಿಲ್ಡ್ ಪೊಸಿಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಎಲ್ಲ ಸೇರಿಸಲ್ಲ. ಕೇಳಿಸ್ಕೊಂಡ್ರೆ ಅವ್ನು ಹೇಳಿದ್ದು ಆ್ಯಕ್ಚುಲಿ ಬೇರೆ ಬೇರೆ ಹುದ್ದೆಗಳು ಇರ್ತವೆ. ಸೇ ಫಾರ್ ಎಕ್ಸಾಂಪಲ್ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಬೇರೆ ಬೇರೆ ಇಲಾಖೆಗಳು ಮತ್ತು ಅದಕ್ಕೆ ಮಿನಿಸ್ಟ್ರೀಸು ಮತ್ತು ಉಸ್ತುವಾರಿ ಸಚಿವರು, MLAಗಳು ಏನೇನೋ ಇರ್ತಾರಲ್ಲ, ಅದೇ ಥರ ಪೊಸಿಷನ್ಗಳು ಡಿಫ್ರೆಂಟ್ ಟೈಪ್ಸ್ ಆಫ್. ಮತ್ತು ಅಷ್ಟೇ ಅಲ್ಲದೆ ರಾಜಕಾರಣಿಗಳಲ್ಲದೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇರುತ್ತೆ ಗೌರ್ಮೆಂಟಲ್ಲಿ. ಸೊ ಅದ್ರದ್ದು ಏನೋ ಫಾರ್ ಎಕ್ಸಾಂಪಲ್ DC, ಸಿಟಿ ಕಾರ್ಪೊರೇಷನ್ ಮತ್ತು ಪೊಲೀಸ್ ಕಮಿಷನರು, DG, AG, ಆಳುಮೂಳು ಏನೇನೋ ಹುದ್ದೆಗಳಿರ್ತಾವಲ್ಲ, ಸೇಮ್ ಅದೇ ರೀತಿ ಏಲಿಯನ್ ಇಂಜಿನಿಯರ್ಸಲ್ಲಿ ಬೇರೆ ಬೇರೆ ಪೊಸಿಷನ್ಸ್ಗಳಿರ್ತಿದೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ಲಿ SH ನೆಟ್ವರ್ಕ್ ಇವ್ರಿಗೋಸ್ಕರ ಪರ್ಟಿಕ್ಯುಲರ್ಲಿ ಶಿವರಾಜ್ ಕುಮಾರ್ ಮತ್ತು ಟೀಮ್ ಬನ್ನಿಲ್ಲ. ಫಾರ್ ಎಕ್ಸಾಂಪಲ್ ಒಡೆಯರ್ ನೆಟ್ವರ್ಕ್ ಅವರು ಮತ್ತು ಸ್ಪೆಷಲಿ ಒಡೆಯರ್ ನೆಟ್ವರ್ಕ್ ಅವರ ರಾಜಗುರುಗಳು ಚಾಮುಂಡಿ ಬೆಟ್ಟದ ಕಳ್ಪೂಜಾರಿಗಳಿದ್ದಾರಲ್ಲ, ಅವರು ಶಶಿಧರ ದೀಕ್ಷಿತ್ ಅವರು ಮತ್ತು ರಾಜ್ಕುಮಾರ್ ಫ್ಯಾಮಿಲಿಯವರಿಗಾಗಲಿ ಅಧಿಕಾರದಲ್ಲಿರೋರು ಹೇಗೆ ಅದನ್ನು ಹೋಲ್ಡ್ ಮಾಡ್ಕೊಳ್ತಾರೆ, ಹೇಗೆ ಉಳಿಸ್ಕೊಳ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ನಾನು ಅದಕ್ಕೆ ನೆಗೆಟಿವ್ ಆಗಿ ರಿಪ್ಲೈ ಮಾಡಿದ್ದೆ. ಅಂದರೆ ನನಗೆ ಯಾವ ಬದನೆಕಾಯಿ ಬಾಸ್ ಇಲ್ಲ, ಗಿದ್ನೆಕಾಯಿ ಬಾಸ್ ಇಲ್ಲ, ನಾನು ಯಾರನ್ನ ಬಾಸ್ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ. ನಾನು ಯಾವುದು ಆ್ಯಕ್ಚುಲಿ ಅವ್ನು ರೌಂಡ್ ಬಂದೆ, ನಾನು ಸುತ್ತಾನೆ ಹೆಂಗೆ ರೌಂಡ್ ಹೋದಾಗುತ್ತೆ ಅವನು. ನಾನು ಯಾವ ಬಾಸ್ಗೀಸ್ ಯಾರನ್ನೂ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ರಿಲೇಟೆಡ್ ಅದು. ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಲೈವಲ್ಲಿ ಕವರ್ ಅದವನು. ಮತ್ತು ನಾಲ್ಕು ಪಾರ್ಕು ವಾಕಿಂಗ್ ಬರ್ತಾನೆ ಬೆಳಗ್ಗೆ ಹೊತ್ತವನು. ಸುಮ್ಮನೆ ಸೌಂಡ್ ಕೇಳಿಸ್ಕೊಬರು. ಒಳ್ಳೆ ಸರ್ವಿಸ್ ಕೊಡಬೇಕು. ಅವ್ರ ಕಡೆಯಲ್ಲಿ ಅಲ್ಲ ಮತ್ತು ತುಳ್ನ ಹಿಡಿದು ಯಾವನ ಕೆದ್ರು ಹಿಡಿದು ಅವ್ನು ಸುಳೆ ಮಗ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ನನಗೆ ಹೆಂಗೆ ಬೈಕ್ ಕೊಡಿಸ್ತಾರೆ ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತಿರೋದು ಅವ. JE 8962 ಗಾಡಿ ಅವನೇನೋ ತಗೋಗು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಂದರೆ ಎತ್ಕೋಗ ಬೈಕ್ ಅವನು ಆ್ಯಕ್ಚುಲಿ ಅಲ್ಲಿ ಮಾತಾಡ್ತಾ ನಿಂತಿದ್ದಲ್ಲ, ಅವನು ಬೈಕನ್ನು ಹೆಂಗೆ ಕೊಡಿಸ್ತಾರೆ ನನಗೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರದು. ಅವ್ನಿಗೆ ದೊಡ್ಡ ಬೈಕ್ ಆಗಲ್ಲ ಅಣ್ಣ, ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಮಾತಾಡ್ತಾ ಇರೋದು ಅವರು. ಯಾರೋ ಅಲ್ಲಿ ಮಾತಾಡ್ತಿದ್ನಲ್ಲ ಅವನೇನೋ ಒಟ್ಟಲ್ಲಿ, ಅಂದರೆ ದೊಡ್ಡ ಬೈಕ್ ಅವನು ಕೊಡಬೇಡಿ ಅಣ್ಣ, ಆಗಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನೋ ಕತೆ ಹೇಳ್ತಾ ಇದ್ದ. ಆಮೇಲೆ ಏನೋ ಇನ್ನೊಬ್ಬ ರಾಯಲ್ ಎನ್ಫೀಲ್ಡಲ್ಲಿ ಹೋದ್ನಲ್ಲ, ಅವನು ತಗೋ ಅಂತ ಹೇಳ್ತಾರಲ್ಲ, ಆ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಸನ್ನೆ ಮಾಡ್ಕೊಂಡು ಹೋದ. ಸುಮ್ಮನೆ ಅದೇ ಡ್ರಾಮಾಗಳೇನೇನೋ ನಡೀತಾ ಇತ್ತು. ಬೈಕ್ ಈಗ ಆ್ಯಕ್ಚುಲಿ ಹೇಳಿದ್ನಲ್ಲ, ರಾಯಲ್ ಎನ್ಫೀಲ್ಡ್ 450 ಗೋರಿಲ್ಲ ಇವತ್ತು ಅಪೆಕ್ಸ್ ಎಡಿಷನ್ ಯಾವುದೋ ಒಂದು ಲಾಂಚ್ ಮಾಡಿದ್ರು, ಅದಕ್ಕೆ ರಿಲೇಟೆಡ್ ಅದು. ಆ ಅಮ್ಮ ಪೊಲೀಸ್ ಹೋಯ್ತಾಯ್ತಲ್ಲ ಗುರು, ನಾನೇ ಮರ್ತೋಗಿದ್ದ ವಿಷಯ ಜ್ಞಾಪಿಸಾಯ್ತು ಅಮ್ಮ. ಕರೆಕ್ಟಾಗಿ ಸ್ವಿಫ್ಟ್ ನಿಂತೈತಲ್ಲ ಗುರು, ಈ ಸ್ವಿಫ್ಟ್ ನಿಂತೈತಲ್ಲ ಗಾಡಿ, ಇದ್ದೇ ಜಾಗದಲ್ಲಿ ಅಮ್ಮ ನಿಂತಿತ್ತು. ಇದ್ದೇ ಜಾಗದಲ್ಲಿ ಏನಾಯಿತು ಗೊತ್ತಾ, ನಾನು ಆ ಕಡೆಯಿಂದ ಬಂದು ಈ ಕಡೆಗೆ ಹೋದ್ನಲ್ಲ. ಸೊ ಅವಾಗ ಸಿಟಿ ಬಸ್ ಸ್ಟ್ಯಾಂಡಿಂದ ಈ ಜಿಬ್ರಾ ಕ್ರಾಸಲ್ಲಿ ಕ್ರಾಸ್ ಮಾಡ್ತಿರ್ಬೇಕಾರೆ ಎತ್ತಿನ ಗಾಡಿ ಟ್ಯಾಂಗ ಗಾಡಿ ಹೋಗ್ತಿದ್ದಲ್ಲ, ಆ ಸ್ಪಾಟಲ್ಲಿ ಆಟೋ ಹೆಂಗೆ ಹೋಯ್ತು ಗೊತ್ತಾ. ಅಲ್ಲಿ ಆ ಕಡೆ ಒಂದು ಸ್ವಲ್ಪ ಯಾಮಾರಿದ್ರು ಇವತ್ತು ಖಂಡಿತ ಆಕ್ಸಿಡೆಂಟ್ ಆಗೋಗ್ತಿತ್ತು. ಯಾವ ಮಟ್ಟಿಗೆ ಆಕ್ಸಿಡೆಂಟ್ ಆಗ್ತಿತ್ತು ಅಂದರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕಾಗ್ತಿತ್ತು, ಆ ಮಟ್ಟಿಗೆ ಹೊಡ್ಕೊಂಡು ಹೋಗ್ತಿದ್ದ ಅವನು. ಸ್ಟೋರಿ ಕತೆ ಏನು ನಡೀತು ಅಂದರೆ, ಸಿಗ್ನಲ್ ಇಲ್ಲ, ಇಲ್ಲಿ ಸಿಗ್ನಲ್ ಕೆಟ್ಟೋಗಿದೆ. ಇಲ್ಲಿ ಓಡಾಡೋದಕ್ಕೆ ಕುಯ್ ಅಂತ ಇಂಡಿಕೇಶನ್ ಬರ್ತಿತ್ತಲ್ಲ, ಇವರು ಪೆಡಿಸ್ಟ್ರೇಟ್ಗಳು ಅಂದರೆ ಪಾದಚಾರಿಗಳು ಓಡಾಡೋದಕ್ಕೆ. ಸೊ ಪಾದಚಾರಿಗಳು ಓಡಾಡೋದಕ್ಕೆ ಇದ್ದಿದ್ದು ಕೆಟ್ಟೋಗಿದೆ. ಸೊ ನಾನು ಇಲ್ಲಿ ನಿಂತ್ಕೊಂಡು ಈ ಸ್ಪಾಟಲ್ಲಿ ನಿಂತ್ಕೊಂಡಿದ್ದೆ. ಕರೆಕ್ಟಾಗಿ ಇದೇ ಸ್ಪಾಟ್ಗಳು ಇಲ್ಲಿದೆಯಲ್ಲ, ಇದೇ ಸ್ಪಾಟಲ್ಲಿ ನಿಂತ್ಕೊಂಡಿದ್ದೆ. ಆ ಸ್ವಿಫ್ಟ್ ನಿಂತ್ಕೊಂಡಿದ್ದೆಲ್ಲ, ಆ ಸ್ವಿಫ್ಟ್ ಇರೋ ಜಾಗದಲ್ಲಿ ಆ ಅಮ್ಮ ಪೊಲೀಸ್ ಹೋಯ್ತಲ್ಲ, ಆ ಅಮ್ಮ ಪೊಲೀಸ್ ಜೊತೆಗೆ ಇನ್ನೂ ಒಂದಷ್ಟು ಜನ ಪಾದಚಾರಿಗಳು ನಿಂತ್ಕೊಂಡಿದ್ರು. ಆ ಅಮ್ಮ ಏನು ಮಾಡಿದ್ರು, ಪಾದಚಾರಿಗಳಿಗೆ ಹೋಗಿ ಅಂತ ಸಿಗ್ನಲ್ ಕೊಟ್ಟರು. ಆ ಅಮ್ಮ ಪಾದಚಾರಿಗಳು ಹೋಗಿ ಅಂದ ತಕ್ಷಣ ನನ್ನ ಅಪೋಸಿಟ್ ಡೈರೆಕ್ಷನ್ಲಿದ್ದವರು ಜನಗಳೆಲ್ಲ ಮುಂದಕ್ಕೆ ಬಂದರು.
ಆದರೆ ನನ್ನ ಬೆನ್ನಿಂದೆ ಜೊತೆಗೆ ನನ್ನ ಪಕ್ಕ ನಿಂತ್ಕೊಂಡಿದ್ರಲ್ಲ ಈ ಕಡೆಯಿಂದ ಹೋಗೋದಕ್ಕೆ ಅವ್ರುಗಳು ಯಾರೂ ಮುಂದಕ್ಕೂ ಹೋಗಲಿಲ್ಲ, ಹಿಂದಕ್ಕೂ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ಎಲ್ಲರೂ ನಿಂತಿದ್ದ ಕಡೆನೇ ನಿಂತಿದ್ರು. ಅಂದರೆ ಸುಮಾರು ಜನ ಇದ್ದರು ನನ್ನ ಜೊತೆನೂ, ಆದರೆ ಒಬ್ಬರೂ ಮೂವ್ ಮಾಡಲಿಲ್ಲ. ಎಲ್ಲರೂ ಸುಮ್ಮನೆ ನಿಂತಿದ್ದಾರೆ. ನಾನು ಮಾತ್ರ ಒಂದು ಹೆಜ್ಜೆ ಹಿಂಗೆ ಅಂದೆ ಅಷ್ಟೇ, ಗುರು ಎತ್ತೆ ಅಷ್ಟೇ ಮುಂದಕ್ಕೆ ಹೆಜ್ಜೆ ಇಟ್ಟಿಲ್ಲ ನಾನು. ಇನ್ನು ಕಾಲು ಎತ್ತಿದೆ ಅಷ್ಟೇ. ಹಿಂಗೆ ಹೊಡ್ಕೊಂಡೋಯ್ತು ಗೊತ್ತಾ ಗಾಡಿ, ಜಿಕ್ ಅಂತ ಹೋಯ್ತು ಆಟೋ. ಒಂದು ಸ್ವಲ್ಪ ಮಾಡಿದ್ರು ಔಟ್ ಇವತ್ತು. ಆ ರೇಂಜ್ಗೆ ಹೋಯ್ತು. ಎಷ್ಟು ಆರ್ಗನೈಸ್ಡ್ ಅದು ಗೊತ್ತಾ. ನನ್ನ ಗಾಡಿ ನಂಬರ್ ಬರ್ಕೊಂಡಿದ್ದೀನಿ. ಅದು ನನ್ನ ಪಕ್ಕ ಇದ್ದವ್ರಿಗೂ ಒಂದೇ ಒಂದು ಹೆಜ್ಜೆ ಇಟ್ಟಿಲ್ಲ. ಪವರ್ ಕಟ್ ಮಾಡಿದ್ದಾರೆ ಇಲ್ಲಿ, ಮೊಬೈಲ್ ಚಾರ್ಜ್ ಮಾಡೋದಕ್ಕಿಲ್ಲ. ನೋಡೋದ ಕಟ್ ಮಾಡಿ ಇಲ್ಲ ಬಿಡಿ. ಅಂದರೆ ಏನು ಹೇಳೋದು, ಒಂದೇ ಒಂದು ಹೆಜ್ಜೆ ಇಟ್ಟ ತಕ್ಷಣ ಸೈಕ್ ಅಂತ ಹೋಯ್ತಾನೆ. ಅಂದರೆ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅವ್ರು ಇದ್ದವ್ರು ಒಬ್ಬರು ಮೂವ್ ಆಗಿಲ್ಲ. ನನ್ನ ಬ್ಯಾಟ್ರಿ ಇಲ್ಲ, ಚಾರ್ಜ್ ಮಾಡಲೇಬೇಕು ಹೋಗಿ, ಮತ್ತೆ ವಾಪಸ್ ಹೋಗ್ತಾಯಿದ್ದೀನಿ. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅವರು ಇದ್ದವರು ಒಬ್ಬರು ಕೂಡ ಮೂವ್ ಆಗಿಲ್ಲ. ಎದುರುಗಡೆ ಇದ್ದವ್ರು ಮಾತ್ರ ಮೂವ್ ಆಗ್ತಾಯಿದ್ರು. ನಾನೇ ಎಲ್ಲರ ಜೊತೆ ಎಲ್ಲರೂ ಬರ್ತಾಯಿದ್ದಾರೆ ಅಂತ ನಾನು ಏನಾರು ಹೆಜ್ಜೆ ಇಟ್ಟಿದ್ದೀನಿ, ಮುಂದಕ್ಕೆ ಕೊಟ್ಟೋಗಿದ್ದಾರೆ. ಔಟ್ ಇವತ್ತು. ಅಲ್ಲಿ ಕಬ್ಬಂದು ಹೆಂಗಿಟ್ಟಿದ್ದಾನೆ ನೀವು ಆ್ಯಕ್ಚುಲಿ. ಈ ಕಡೆ ಬರುವಾಗ ಹೊಡೆಯುತ್ತೆ. ಇದಕ್ಕಿಂತ ಇನ್ನೊಂದು ಆ ಕಡೆ ಇದೆ, ಅದು ತೋರಿಸೇ ಬಿಡ್ತೀನಿ. ಆ ಕಡೆ ಪಾತಲ್ಲಿದ್ದ, ಅಂದರೆ ಆ ಕಡೆ ಫುಟ್ಪಾತಲ್ಲಿ ಅಲ್ಲೊಂದು ಫ್ರೂಟ್ ಶಾಪ್ ಇದೆ. ಸೊ ಅಲ್ಲಿ ಅವರು ಈ ಥರ ಈಚೆನೇ ಇಟ್ಬಿಡ್ತಾರೆ ಆ್ಯಕ್ಚುಲಿ ಅವರು. ಇದೇ ಸ್ಪಾಟಲ್ಲಿ ಈ ಫ್ರೂಟ್ ಶಾಪ್ ಇದೆಯಲ್ಲ, ಇಲ್ಲಿ ಮುಸ್ಲಿಮ್ಸ್ ಕುಡಿತಾ ನಿಂತ್ಕೊಂಡಿದ್ದಾರಲ್ಲ. ಅಮ್ಮ ಹೆಂಗೆ ಆಡಿಸ್ಕೊಳ್ಳೋ ಬ್ಯಾಗು. ಈ ಮುಸ್ಲಿಮ್ಸ್ ಕುಡಿತಾ ನಿಂತಿದ್ದಾರಲ್ಲ, ಇಲ್ಲಿ ಕರೆಕ್ಟಾಗಿ ಮುಂದುಗಡೆ ಇಟ್ಟೇ ಬಿಡ್ತಾರೆ. ಒಂದು ಕಬ್ಬಣದ್ದು ಬೆಂಚ್ ಇಟ್ಬಿಟ್ಟು ಆ ಬೆಂಚ್ ಮೇಲೆ ಶುಗರ್ ಕೇನ್ ಇಟ್ಬಿಡ್ತಾರೆ. ಇವಾಗ ಇಟ್ಟಿಲ್ಲ ಆ್ಯಕ್ಚುಲಿ, ಅಂಗಡಿ ಮುಚ್ಚೋ ಟೈಮ್ ಅಂತೇನೋ. ಅಂದರೆ ರೆಗ್ಯುಲರ್ ಆಗಿರೋದಿಲ್ಲ, ಯಾವಾಗಲೂ ಇರೋದಿಲ್ಲ, ಒಂದೇ ಸರಿ ಇಡ್ತಾರೆ ಅವಳಿ ಮಕ್ಕಳು ಅವರು. ಶುಗರ್ ಕೇನ್ ಅಂದರೆ ಸುರೇಶ ಜೊತೆಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ರವಿ ಅಂತ ಯಾರೋ ಇದ್ದಾನಲ್ಲ ಅವನು. ಸೊ ಅವನು ರಿಲೇಟೆಡ್ ಅದು. ಇನ್ನು ಬೇರೆ ಏನಾರ ಕಥೆ ಕರ್ಮಗಳು ಅಲ್ಲ. ಆ ಮಗಳು ಈ ಅಮ್ಮ ಇಲ್ಲೇ ಅಂತೈತೆ ಪೊಲೀಸು, ಲೇಡಿ ಪೊಲೀಸ್. ಅದು ಕಮಿಷನರ್ಗೆ ಅವ್ರು ತೋರಿಸಿರೋದು. ಅದು ಈಗ ಶೂ ಕಳ್ತಾನದು ಇವಮ್ಮ ತೋರಿಸ್ತಾ ಇದ್ದಲ್ಲ ನಂಬರ್ 1. ಇವಮ್ಮ ಆ ಕಡೆ ನಿಂತ್ಕೊಂಡಿತ್ತು. ಇದೇ ಪಾಯಿಂಟಲ್ಲೇ ಹೋಗಿದ್ದು ನಾನು. ಇವಾಗ ಇವಮ್ಮ ಹೋಗಿ ಅಂತಲ್ಲ, ಅವಾಗಲೂ ಹಿಂಗೇನೆ ಹೋಗಿ ಅಂತ ಆ ಕಡೆ ನಿಂತ್ಕೊಂಡಿದ್ಲು. ಸೊ ಅಮ್ಮನ ಪಕ್ಕ ಇದ್ದವರೆಲ್ಲ ಮುಂದಕ್ಕೆ ಬಂದರು. ಆದರೆ ನನ್ನ ಪಕ್ಕ ಇದ್ದವ್ರು ಯಾರೋ ಮುಂದಕ್ಕೆ ಹೋಗಿಲ್ಲ, ನಾನು ಮಾತ್ರ ಮುಂದಕ್ಕೆ ಹೋದೆ. ನನ್ನ ಆಟೋ ಹೆಂಗೆ ಹೋಯ್ತು ಅಂದರೆ JV 3890 ಹ್ಯಾಂಡಿಕ್ಯಾಪ್ ಆದ್ರೇನು JV 3890 ರೋಡ್ ಮೇಲೆ ಫುಟ್ಪಾತ್ ಮೇಲೆ ಓಡಿಸ್ಕೊಂಡಿದ್ಯಾ. ಆ್ಯಕ್ಚುಲಿ ಊಟ ಕೊಡೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಕುಮುದಲ ಕಂದನ ಬಾಲಂಗೊಚ್ಚಿನಲ್ಲಿ. ಸೈಕೋ ಅವ್ರಿಗೆ ಮಾತಾಡ್ಕೊಂಡು ಹೋಗ್ತಾರದು. ಸೈಕೋ ಅವನು ಸುಮ್ಮನೆ ಆಗೋದು ಅಂತ. ನೀವು ನಂಬಲೇಬೇಕಾದ ವಿಷಯ ಏನು ಅಂದರೆ ಈಗ ನಾನು 7 o'clock 1 hour ಬ್ಯಾಟ್ರಿ ಯೂಸ್ ಮಾಡಿದ್ದೀನಿ, ಮೊಬೈಲ್ ಯೂಸ್ ಮಾಡಿದ್ದೀನಿ. 40% ಡ್ರಾಪ್ ಆಗಿದೆ. 40 ಅಲ್ಲ 35% ಡ್ರಾಪ್ ಆಗಿದೆ. ಈಗ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟೊಳಗೆ ಮಿಕ್ಕಿದೆಲ್ಲ ಓಡಾಗುತ್ತೆ. ಅಂದರೆ 89% ಚಾರ್ಜ್ ಮಾಡಿಕೊಟ್ಟಿದ್ದ. ಮಧ್ಯಾಹ್ನ ಕೊಟ್ಟಿದ್ದು ನಾನು. ಮಧ್ಯಾಹ್ನ 1 ಗಂಟೆಲಿ ಕೊಟ್ಟೋಗಿ ಸಂಜೆ 6 ಗಂಟೆಗೆ ಇಸ್ಕೊಂಡೆ. 6 hours ಚಾರ್ಜ್ ಮಾಡಿದ್ದಾರೆ. 89% ಏನೋ ಚಾರ್ಜ್ ಆಗಿತ್ತು. ಈಗ 55 ಸಮಥಿಂಗ್ ಎಷ್ಟೋ ಇದೆ ಪರ್ಸೆಂಟೇಜು. ಅದಕ್ಕೆ ಚಾರ್ಜ್ ಮಾಡ್ಕೊಳ್ಳೋಣ ಅಂತ ಹೋದೆ. ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಚಾರ್ಜ್ ಇಲ್ಲ. ಸೊ ಈಗ ರೈಲ್ವೆ ಸ್ಟೇಷನಲ್ಲಿ ನಾನು ಚಾರ್ಜ್ ಮಾಡೋಕ್ಕೆ ಹೋಗ್ತಿದ್ದೀನಲ್ವಾ. ಸೊ ಅಲ್ಲಿ ಹೆಂಗೆ ತೊಂದರೆ ಕೊಡ್ತೀವಿ ಅಂತ ಇಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. ಯಾಕಿದೆ ಸ್ಟೋರಿ ತೊಂದರೆ ಕೊಡ್ತಾ ಇರೋದು ಅಂದರೆ, ನಾನು ಪೇಪರ್ ವರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಂದರೆ ಏನು ಹೇಳೋದು, ಮೊಬೈಲಲ್ಲಿ ಡಾಕ್ಯುಮೆಂಟ್ ಎಡಿಟ್ ಮಾಡ್ತಾಯಿದ್ದೀನಿ. ಡಿಫಾಲ್ಟ್ ಲೆಟರ್ ಒಂದು ಡ್ರಾಫ್ಟ್ ಮಾಡ್ತಾಯಿದ್ದೀನಿ. ಸೊ ಡಿಫಾಲ್ಟ್ ಲೆಟರ್ ಕೆಲಸ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಬ್ಯಾಟ್ರಿ ಚಾರ್ಜ್ ಮಾಡಿಕೊಡಲ್ಲ. ಚಾರ್ಜ್ ಮಾಡಿಕೊಟ್ಟಿದ್ದು ವೈರಸ್ ಇನ್ಫೆಕ್ಷನ್ ಮಾಡಿದ್ದಾರೆ ಏನೋ, ಅಥವಾ ಬಯೋಸಲ್ಲಿ ಏನೋ ಸೆಟ್ಟಿಂಗ್ ಮಾಡಿ ಇಟ್ಬಿಟ್ಟಿದ್ದಾರೆ ಬಡಿ ಮಕ್ಕಳು. ಸಿಕ್ಕಾಪಟ್ಟೆ ಬೇಗ ಬ್ಯಾಟ್ರಿ ಖಾಲಿ ಆಗುತ್ತೆ. ಈಗಲೇ ಲೆಕ್ಕ ಹಾಕಿ ಬರೀ 1-1.5 ಗಂಟೆಗೆ ಅರೌಂಡ್ 40% ಬ್ಯಾಟ್ರಿ ಡಮ್ಮರ್ ಆಗೋಗಿದೆ. 40% ಬರೀ 1 ಗಂಟೆ 1.5 ಮ್ಯಾಕ್ಸಿಮಮ್ 1-1.5 ಗಂಟೆ ಆಗಿರ್ಬೋದು. 40% ಬ್ಯಾಟ್ರಿ ಡೌನು.
ಕುಂದಳ ಕನ್ನಡ ಬಾಲಂಗೊಚ್ಚಿ ಪುಡಿ, ಖಾರ ಪುಡಿ, ಇವನು ಆಟ ನೋಡೋರು JB 1711 ಅದು ಕುಂದಳ ಕನ್ನಡ ಬಾಲಂಗೊಚ್ಚಿ ಇದುವೆ ಯುನೀಕ್. ಅದೇ ಹೇಳ್ತಿರೋದು ಇವರು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಿರೋದು ಅಂದರೆ ಅವಮಾನ ಮಾಡ್ತೀವಿ ಅಂತ. ಅಲ್ಲಿ ರುಚಿ ಥರ ನಗ್ತಾ ಹೋಗ್ತಾಳೆ ಅವಳು. ಈಗ ಆ್ಯಕ್ಚುಲಿ ಅದೇ ಆರ್ಗನೈಸ್ ಇದೆಲ್ಲ ಬೇಕಂತ ಅದು. ನಾನು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋಗ್ತಿದ್ದೀನಲ್ಲ, ಕಾನ್ಫಿಡೆನ್ಸ್ ಕರ್ಬ್ ಮಾಡೋಕ್ಕೆ ಒಂಥರ ಎದುರಿಸೋದು, ಥ್ರೆಟನಿಂಗ್ ಕೂಡ ಹೌದು. ಅಂದರೆ ನಾನು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋಗ್ತೀನಲ್ಲ, ಸೊ ಏನು ಕವರೆಲ್ಲ ಆಡಿಸ್ತಾನೆ ಇವರು ಎಲ್ಲ ಮಾತಾಡಿದ್ರು. ಇದೆಲ್ಲ ಆರ್ಗನೈಸ್ಡ್ ಆಗಿರುತ್ತೆ. ಇವು ಬರೀ ನನ್ನ ಒಬ್ಬನಿಗೋಸ್ಕರ ಇವರೆಲ್ಲ ಮಾಡೋದಿಲ್ಲ ಗುರು. ನಿಮಗೆ ಗೊತ್ತಿರಲೇಬೇಕಾದ ವಿಷಯ ಏನಂದರೆ ಇವ್ರಿಗೆ 24/7 ಕೆಲಸ ಇದೆ. ಅಂದರೆ ಟ್ರೈನ್ಡ್, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಇಟ್ಕೊಳ್ಳಿ, ಎನರ್ಜಿ ಫಾರ್ ಎಕ್ಸಾಂಪಲ್ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಇಟ್ಕೊಳ್ಳಿ, ಅವ್ನು ಏನಕ್ಕೆ ಎನರ್ಜಿ ಟಿ ಶರ್ಟ್ ತೋರಿಸಿದ್ದು ಅಂದರೆ ನಾನು ಸುಮ್ಮನೆ ಬರೀ ಮೊಬೈಲ್ ಚಾರ್ಜ್ ಮಾಡೋಕ್ಕೋಸ್ಕರ ಓಡಾಡ್ತಿದ್ದೀನಲ್ಲ. ಸೊ ಈಗ ಏನಾಗುತ್ತೆ ಅಂದರೆ ಅಡಿಷನಲ್ ಆಗಿ ಸಿಟಿ ಬಸ್ ಸ್ಟಾಪಲ್ಲಿ ಪವರ್ ಕಟ್ ಮಾಡಿರೋದ್ರಿಂದ ಅಡಿಷನಲ್ ಆಗಿ ನಾನು ಎಷ್ಟು ಮೋರ್ ದೆನ್ 5 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಗಿರುತ್ತೆ. ಮೋರ್ ದೆನ್ 5 ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಅವರು ಎನರ್ಜಿ ಅಂತ ತೋರಿಸಿದ್ದು. ನಿನ್ನ ಪಡಗೆ ನೀವು ಮಾಡೋದು ನನ್ನ ಪಡನೆ ಮಾಡ್ತೀನಿ ಅಂತ ಆಡಿಯೋ ಮಾಡ್ತಾರೆ. ಅವನು ಮಿಂಡರ್ ಕೊಟ್ಟು ನನ್ನ ಮಗ. ಅವನು ಸುಮಾರು ಸರಿ ಅಲ್ಲಿ ಮೊಬೈಲ್ ಬುಕ್ ಮಾಡ್ತಾನಲ್ಲ ಅವನು, ಅದು ಸುಮಾರು ಸರಿ ಇದೇ ಥರ ಕ್ರಿಯೇಟ್ ಮಾಡಿದ್ದಾನೆ. ಬಾಲಂಗೊಚ್ಚಿ ಬರೀ ಕುಮುದಳ ಕನ್ನಡ ಬಾಲಂಗೊಚ್ಚಿದೆ ಆಗೋಯ್ತು ಗುರು. ಅಲ್ಲಿ ಒಂದು ಟೀಮ್ ಹೋಗ್ತಿದ್ದಲ್ಲ, ಅಲ್ಲಿ ಕುಮುದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಟಿ ಶರ್ಟ್ ಕಾಣ್ತಾ ಇದೆಯಲ್ಲ, ಕುಮುದಳ ಕನ್ನಡ ಬಾಲಂಗೊಚ್ಚಿಗಳು ಹೆವಿ ಅಂದರೆ ಹೆವಿ. ಕುಮುದಳ ಕನ್ನಡ ಬಾಲಂಗೊಚ್ಚಿ ಆ್ಯಕ್ಚುಲಿ ಅದು KA11M 2849. ಹೌದು ಅವನೇ. ಸೌಂಡ್ ಕೇಳಿಸ್ಕೊಳ್ಳಿ. ಇದು ಶ್ರುತಾ ಬಳ್ಳಾಳ ಐಡೆಂಟಿಟಿ. ರಪ್ ಅಂತ ಹೊಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಚಪ್ಪಲು. ಶ್ರುತಾ ಬಳ್ಳಾಳ ಐಡೆಂಟಿಟಿ. ಇವನು ಅಲ್ಲಿರೋದು ಶಾಂಭವೀರಪ್ಪ. ಬಹುಶಃ ಇದೇ ಗಾಡಿ ಒಂದು KA11M 2849. ಬರೀ ಧೂಳು ಎಳ್ಸೋದಕ್ಕೆ ಬಂದಿರೋದವ. ಧೂಳು ಎಳ್ಸೋದಕ್ಕೆ ಇಲ್ಲಿ ಧೂಳು ಇರುತ್ತಲ್ಲ, ಗಾಡಿ ಬಂದು ಚೀಕ್ ಅಂತ ಬ್ರೇಕ್ ಹೊಡಿತಾನೆ. ಹೀರೋ ರೇಂಜಿಗೆ ಬಂದು ಬ್ರೇಕ್ ಹೊಡಿತಾನೆ ಇಲ್ಲಿ. ಸೊ ಇಲ್ಲಿ ಬ್ರೇಕ್ ಹೊಡೆದ ಕೂಡಲೇ ಆಬ್ವಿಯಸ್ಲಿ ಧೂಳು ಎಳುತ್ತೆ ಇಲ್ಲಿರೋದೆಲ್ಲ. ಅದಕ್ಕೋಸ್ಕರ ಅಲ್ಲಿ ನೀರು ಎಡ್ಚಿದ್ದು ಕ್ಲೀನಾಗಿ ಕವರ್ ಆಗಿದೆ. ಅವ್ರು ಯಾರು ಗೆಸ್ ಮಾಡಿರೋಕ್ಕಿಲ್ಲ ಎಷ್ಟು ಕ್ಲೀನಾಗಿ ಫ್ರೇಮಿಂಗ್ ಐತೆ. ಆ್ಯಕ್ಚುಲಿ ನಾನು ಅದನ್ನು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ತೆಗೆದಿದ್ದು. ಇಲ್ಲೊಬ್ಬ ಹೋದ ಪಾಸಾದ ಸೌಂಡ್ ಬೇರೆ ಶಬ್ದ. ಸಿಗಾಡ ಫಾಸ್ಟಲ್ಲಿ ಓಡಾಡ್ತಾರೆ. ವೆಹಿಕಲ್ಗಳಿದ್ದಾವಲ್ಲ, ಇವಾಗ ಸ್ಪೀಡ್ ಲಿಮಿಟ್ ಸೆಟ್ ಮಾಡಬೇಕು. ಮ್ಯಾಕ್ಸಿಮಮ್ 5 ಅಥವಾ 5ರಿಂದ 10 ಕಿಲೋಮೀಟರ್ ಮ್ಯಾಕ್ಸಿಮಮ್ ಸಾಕು ಇಲ್ಲಿ ಓಡಾಡೋಕ್ಕೆ. ನಾನು ನೋಟಿಸ್ ಮಾಡಿರೋ ಪ್ರಕಾರ ಇವರು ಮೋರ್ ದೆನ್ 30 ಕಿಲೋಮೀಟರ್ ಸ್ಪೀಡಲ್ಲಿ ಓಡಾಡ್ತಾರೆ.